ಸುಪ್ರೀತ್ ಅವರೇ ನಮಸ್ಕಾರ. ನಮಸ್ಕಾರ ಕೇಶವ್ ಸರ್. ರೂತ್ ಜಾಕ್ಲಿನ್ ಅವರೇ ನಮಸ್ಕಾರ. ನಮಸ್ಕಾರ ಕೇಶವ್ ಸರ್. ನಿಮ್ಮ ಬಗ್ಗೆ ಸ್ವಲ್ಪ ಹೇಳ್ತೀರಾ ರೂತ್ ಜಾಕ್ಲಿನ್ ಅವರೇ? ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಮೈಸೂರಲ್ಲೇ. ಸೊ ನಂದು BSc ನರ್ಸಿಂಗ್ ಮುಗಿಸ್ಕೊಂಡು ನಾನು ಆಪ್ರೇಷನ್ ಥಿಯೇಟ್ರಲ್ಲಿ ವರ್ಕ್ ಮಾಡ್ತಾ ಇದ್ದೆ, ಮಿಷನ್ ಹಾಸ್ಪಿಟಲಲ್ಲಿ ವರ್ಕ್ ಮಾಡ್ತಾ ಇದ್ದಿದ್ದು. ಸೊ ಅದಾದಮೇಲೆ ಒಂದಷ್ಟು ನಮ್ಮ ಕಾಲೇಜ್ ಡೇಸ್ ಮುಗಿಸಾದ್ಮೇಲೆ ಟ್ರೈನಿಂಗ್ ಟೈಮಲ್ಲಿ ಒಂದಷ್ಟು ಸ್ಕೂಲ್ ಮಕ್ಕಳುಗಳಿಗೆ, ಗೌರ್ಮೆಂಟ್ ಸ್ಕೂಲ್ ಮಕ್ಕಳುಗಳಿಗೆ ಒಂದಷ್ಟು ಚಟುವಟಿಕೆಗಳನ್ನ ಮಾಡಿಸ್ತಾ ಬರ್ತಾ ಇದ್ವಿ. ಸೊ ಅದು ಫ್ರೀ ಆಫ್ ಕಾಸ್ಟಲ್ಲಿ ಮಕ್ಕಳುಗಳಿಗೆ ಮಾಡ್ತಾ ಬರ್ತಾ ಇದ್ವಿ. ಸೊ ಅದು ನಮಗೆ ಅವಶ್ಯಕತೆ ಇದೆ ಅಂತ ಅನ್ನಿಸ್ತು. ಸೊ ಹಾಗಾಗಿ ಆ ಮಕ್ಕಳಿಗೆ ಸಮ್ಮರ್ ಹಾಲಿಡೇಸು ಮತ್ತು ದಸರಾ ಹಾಲಿಡೇಸಲ್ಲಿ ಫ್ರೀ ಕ್ಯಾಂಪ್ಗಳನ್ನ ಮಾಡ್ತಾ ಬರ್ತಾ ಇದ್ವಿ. ನಿಮ್ಮ ತಂದೆ ತಾಯಿ ಏನು ಮಾಡ್ತಿದ್ರು? ಅಪ್ಪ ಒಂದು ರೈಲ್ವೆ ಡಿಪಾರ್ಟ್ಮೆಂಟಲ್ಲಿದ್ದರು, ಅಮ್ಮ ಟೀಚರಾಗಿ ವರ್ಕ್ ಮಾಡ್ತಾಯಿದ್ರು, ಬಟ್ ತುಂಬ ಲಾಂಗ್ ಟೈಮಲ್ಲಿ. ಸೊ ಅದಾದಮೇಲೆ ಕೆಲಸ ಬಿಟ್ಟು ನಮ್ಮನ್ನೆಲ್ಲ ನೋಡ್ಕೊಳ್ಳೋದು. ಎಷ್ಟು ಜನ ಮಕ್ಕಳು ನೀವು? ನಾವು 3 ಜನ ಮಕ್ಕಳು. ನಾನೇ ದೊಡ್ಡವಳು, ತಂಗಿ ಮತ್ತು ತಮ್ಮ ಇಬ್ಬರು ಇದ್ದಾರೆ. ನೀವು ನರ್ಸ್ ಆಗೋ ಸಲುವಾಗೇ BSc ನರ್ಸಿಂಗ್ ಓದಿದ್ದ? ಇರಲಿಲ್ಲ, ಬಟ್ ನನಗೆ ಇದ್ದಿದ್ದು ಒಂದು ಅಕೌಂಟ್ಸ್ ಫೀಲ್ಡಿಗೆ ಹೋಗಬೇಕಂತ ಆಸೆ ಇತ್ತು. ಬಟ್ ಅನಿವಾರ್ಯ, ನಾನು BSc ನರ್ಸಿಂಗ್ ಹೋಗಿ ಅಲ್ಲಿ ಒಂದು ಟ್ರೈನಿಂಗ್ ಮಾಡಬೇಕಾಗಿತ್ತು. ಸೊ ಅದು ನನಗೆ ಯಾವತ್ತೂ ಬೇಜಾರು ಅನ್ನಿಸ್ಲಿಲ್ಲ, ಯಾಕೆಂದರೆ ಅಲ್ಲಿ ಕಲ್ತಿದ್ದನ್ನ ನಾನು ಇದುವರೆಗೂ ನಾನು ಒಂದಷ್ಟು ಕೆಲಸಗಳನ್ನ ಮಾಡ್ತಾ ಬರ್ತಾ ಇದ್ದೀನಿ. ಫುಡ್ ಬಗ್ಗೆ ಕೆಲಸ ಮಾಡ್ತಾ ಇದ್ದೀವಿ. ಸೊ ಅಲ್ಲಿ ನನಗೆ ತುಂಬಾ ಹೆಲ್ಪ್ ಆಗಿದೆ. ರೂತ್ ಜಾಕ್ಲಿನ್ ಅವರೇ, ನಮ್ಮ ಸುಪ್ರೀತ್ ಅವರು ಹೇಗೆ ಪರಿಚಯ ಆಗಿದ್ದು ತಮಗೆ? ಸುಪ್ರೀತ್ ಅವರು ನಾವು 10ನೇ ಕ್ಲಾಸು ಟ್ಯೂಷನ್ಗೆ ಹೋಗ್ತಾ ಇದ್ವಿ. ಸೊ ಅಲ್ಲಿ ನಾವು ಫ್ರೆಂಡ್ಸು ಒಂದು ಇಲ್ಲ ಅಂದ್ರೂ ಒಂದು 25-30 ಜನ ಫ್ರೆಂಡ್ಸ್ ಇದ್ವಿ. ಸೊ ಎಲ್ಲರದು ಒಂದು ಆಗಿನ ಟೈಮಲ್ಲಿ ಎಲ್ಲರದು ಒಂದೇ ಮನಸ್ಥಿತಿ ಆ ಥರ ಅಂದ್ಕೊಂಡು ನಾವೆಲ್ಲ ತುಂಬ ಕೆಲಸಗಳನ್ನ ಮಾಡ್ತಾಯಿದ್ವಿ. ಅವಾಗ ಸಿಗೋದು ಟ್ಯೂಷನ್ಸ್ಗಳಲ್ಲಿ ಬೇರೆ ಬೇರೆ ಥರ ಚಟುವಟಿಕೆಗಳಲ್ಲಿ ಕಲಿಯೋದ್ರ ಬಗ್ಗೆ ಆಸಕ್ತಿ, ಸೋಷಿಯಲ್ ಸೈನ್ಸು ಇದ್ರ ಬಗ್ಗೆ ಎಲ್ಲ ಕಲಿತಾ ಇದ್ವಿ. ಹೋಗ್ತಾ ನಮ್ಮ ಹೈಯರ್ ಎಜುಕೇಷನ್ಗೆ ಹೋಗಬೇಕಾದ್ರೆ ಬೇರೆ ಬೇರೆ ಕಡೆ ಎಲ್ಲರೂ ಬೇರೆ ಬೇರೆ ಊರುಗಳಿಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಆ ಟೈಮಲ್ಲಿ ನಮ್ಮ ಒಂದು 10-12 ಜನ ಇದ್ವಿ. ಅವರೆಲ್ಲ ಒಂದು ಮೈಸೂರಲ್ಲೇ ಈ ಸ್ಕೂಲ್ ಮಕ್ಕಳುಗಳಿಗೆ ಕೆಲಸ ಮಾಡ್ತಾಯಿದ್ವಿ ಅಂತ ಹೇಳಿದ್ನಲ್ಲ. ಸೊ ಆವಾಗ ನಾವುಗಳು ಒಂದೊಂದು ಡಿಪಾರ್ಟ್ಮೆಂಟ್ಗಳನ್ನ ತೊಗೊಂಡು ಅಥವಾ ಸಬ್ಜೆಕ್ಟ್ಗಳನ್ನ ತೊಗೊಂಡು ಆ ಮಕ್ಕಳಿಗೆ ಹೇಳ್ಕೊಡ್ತಾ ಬರ್ತಾಯಿದ್ವಿ. ಸೊ ಹಾಗಾಗಿ ನನಗೆ ಸುಪ್ರೀತು ಪರಿಚಯ. ಪ್ರೀತಿ ಯಾವಾಗಾಯಿತು? ಪ್ರೀತಿ ಆಗಿಲ್ಲ, ಬಟ್ ಅದೇ ಒಂದೇ ಮೈಂಡ್ ಸೆಟ್ ಇದ್ದಿದ್ದರಿಂದ ಮುಂದೆ ಈ ಕೆಲಸನ ಮಾಡ್ಕೊಂಡು ಹೋಗೋಕ್ಕೆ ಈಸಿ ಆಗತ್ತೆ ಅನ್ನೋ ಒಂದು ಇದ್ರ ಪ್ರಕಾರ ನಾವು ಇಷ್ಟಪಟ್ಟು ಆಮೇಲೆ ಮನೇಲಿ ಹೇಳಿ ಮದುವೆ ಮಾಡ್ಕೊಂಡ್ವಿ. ಓಕೆ, ಅಂದರೆ ಮದುವೆ ಆದಮೇಲಿನ ಪ್ರೀತಿ ತಮ್ಮದು? ಓಕೆ, ಆಯ್ತಮ್ಮ. ಈಗ ಸುಪ್ರೀತ್ ಅವರೇ, ನಿಮ್ಮ ಬಗ್ಗೆ ಒಂಚೂರು ಹೇಳಿ. ಸರ್, ನಾನು ಹುಟ್ಟು ಬೆಳೆದಿದ್ದೆಲ್ಲ ಮೈಸೂರು ಸಿದ್ಧಾರ್ಥ ಲೇಔಟಲ್ಲಿ. 10th ಸ್ಟ್ಯಾಂಡರ್ಡ್ವರೆಗೂ ನನ್ನ ಎಜುಕೇಷನ್ ಎಲ್ಲ ಮೈಸೂರಲ್ಲೇ ಆಯಿತು. ಸೊ 10th ಆದಮೇಲೆ ನನ್ನ ಹೈಯರ್ ಎಜುಕೇಷನ್ಗೆ ಅಂತ ಬ್ಯಾಂಗ್ಳೂರಿಗೆ ಹೋದ್ವಿ. ಬಟ್ ನನಗೆ ಮೊದಲಿಂದನೂ ಒಂದು ಆಂಟ್ರಪ್ರಿನರ್ಶಿಪ್ ಜರ್ನಿ ಅನ್ನೋದು ನನಗೆ ತುಂಬ ಕನಸು ಕಟ್ತಾ ಇದ್ದಿದ್ದು ಒಂದು ವಿಷಯ. ಸೊ ಹೆಂಗೆ ಅಂದರೆ, ತುಂಬ ಚಿಕ್ಕ ವಯಸ್ಸಲ್ಲಿ ಸಮ್ಮರ್ ಹಾಲಿಡೇಸ್ಗಳು ಬಂದಾಗ ನಾವೇ ಮನೆಗಳಲ್ಲಿ ರೇಡಿಯೋ ಥರ ಮಾಡಿಕೊಡೋದು, ರೆಕಾರ್ಡ್ ಮಾಡೋದು. ಆಗ ಸಣ್ಣ ಸಣ್ಣ ವಾಕ್ಮ್ಯಾನ್ಗಳು ಬರ್ತಾಯಿತ್ತು. ಸೊ ಆ ವಾಕ್ಮ್ಯಾನ್ಗಳಲ್ಲಿ ನಾವೇ ಅಡ್ವರ್ಟೈಸ್ಮೆಂಟ್ ಬರೆಯೋದು, ಸಣ್ಣ ಕತೆಗಳು ಬರೆಯೋದು. ಸೊ ಈ ಥರದ್ದೆಲ್ಲ ಮಾಡ್ಕೊಂಡು ಬರಬೇಕಾದ್ರೆ ಅದೊಂದು ಆಂಟ್ರಪ್ರಿನರ್ಶಿಪ್ ಕನಸು ಶುರು ಆಗಿತ್ತು. ಸೊ ಅದಾದಮೇಲೆ ನಾನು 9th ಸ್ಟ್ಯಾಂಡರ್ಡಲ್ಲಿ ಇದ್ದಾಗಲೇ ನಮ್ಮ ತಂದೆಗೆ ಬಂದು, ನಾನು ಟೂರ್ಸ್ ಆ್ಯಂಡ್ ಟ್ರಾವೆಲ್ ಸ್ಟಾರ್ಟ್ ಮಾಡ್ತೀನಿ, ನನಗೊಂದೆರಡು ಟಾಟಾ ಸುಮೋ ಮತ್ತು 2 ಅಂಬಾಸಿಡರ್ ತಕ್ಕೊಡಿ ಅಂತ ಕೇಳಿದ್ದೆ. ಆಗ ಎಲ್ಲ ಮನೆಯವರೆಲ್ಲ ಕೂತು 10th ಒಂದು ಮಾಡ್ಕೊಬಿಡು, ಸೊ 10th ಮಾರ್ಕ್ಸ್ ಕಾರ್ಡ್ ಬಂದಮೇಲೆ ನೀನೇನು ಬೇಕಾದರೂ ಮಾಡುವಂತೆ ಅಂತಂದರು. ಅದಾದಮೇಲೆ 10th ಮುಗೀತು. ಆಮೇಲೆ ಇಲ್ಲ, ಒಂದು ಡಿಪ್ಲೊಮಾ ಮಾಡ್ಕೊಬಿಡು ಅಂತಂದರು. ಸರಿ ಆಯಿತು ಅಂತ ಹೇಳಿ ಇನ್ಸ್ಟ್ರುಮೆಂಟೇಷನ್ ಇಂಜಿನಿಯರಿಂಗಿಗೋಸ್ಕರ ಬ್ಯಾಂಗ್ಳೂರ್ ಆಕ್ಸ್ಫರ್ಡ್ ಕಾಲೇಜ್ಗೆ ಅಲ್ಲಿ ಹೋದೆ. ಸೊ ಅದಾದಮೇಲೆ ಇಲ್ಲ, ಒಂದು ಡಿಗ್ರಿ ಬರಲಿ BE ಅನ್ನೋ ಥರದಲ್ಲಿ ಬಂತು. ಸೊ ಆಗ ನಾನೇನು ಮಾಡಿದೆ, ಈವ್ನಿಂಗಲ್ಲಿ ಪರ್ಸ್ಯೂಯಿಂಗ್ ಮಾಡ್ತಾ ಬೆಳಗ್ಗೆ ಹೊತ್ತು ನಾನು ಕೆಲಸ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ. ನನಗೂ ಎಕ್ಸ್ಪೋಜರ್ ಬೇಕಾಗಿತ್ತು. ಈವ್ನಿಂಗ್ ಕಾಲೇಜಲ್ಲಿ ಇಂಜಿನಿಯರಿಂಗ್ ಮಾಡಿದ್ದು ನೀವು? KSOL ಓಪನ್ ಯೂನಿವರ್ಸಿಟಿಲಿ ಇಂಜಿನಿಯರಿಂಗ್ ಮಾಡಿಕೊಂಡೆ. ಡಿಪ್ಲೊಮೊ ಕಾಲೇಜಲ್ಲಿ, ರೆಗ್ಯುಲರ್ ಕಾಲೇಜಲ್ಲಿ ಮಾಡಿಕೊಂಡೆ. ಸೊ ಪ್ಯಾರಲಾಗಿ ಟೈಮ್ಸ್ ಆಫ್ ಇಂಡಿಯಾಯಿಂದ ಹಿಡಿದು ಸರ್ MNC ಒಂದು ಎಕೋಗೋವಾ ಅಂತ ಹೇಳಿ ಒಂದು MNC ಕಂಪ್ನಿವರೆಗೂ ಬೇರೆ ಬೇರೆ ಕ್ಷೇತ್ರದಲ್ಲಿ 23 ಕ್ಷೇತ್ರದಲ್ಲಿ ಕೆಲಸ ಮಾಡ್ಕೊಂಡ್ಬಂದಿದ್ದೀನಿ. ಏನು ಮಾಡ್ತಾಯಿದ್ರಿ ಹಗಲೊತ್ತಲ್ಲಿ? ಸರ್, ಅದೇ ಈಗ ಟೈಮ್ಸ್ ಆಫ್ ಇಂಡಿಯಾ ಅಂತ ಹೇಳಿದ್ನಲ್ಲ, ನಾನು RRE ಆಗಿ ಕೆಲಸ ಶುರು ಮಾಡಿದೆ, ರೀಡರ್ ರಿಲೇಷನ್ಶಿಪ್ ಎಕ್ಸಿಕ್ಯೂಟಿವ್ ಅಂತ. ಸೊ ಮನೆಗೂ ಹೋಗಿ ನಮ್ಮ ಪೇಪರ್ನ ಅವ್ರು ಯಾಕೆ ಹಾಕ್ಸ್ಕೋಬೇಕು, ಯಾವ ಪುಟದಲ್ಲಿ ಯಾವ್ದ್ರ ಬಗ್ಗೆ ಮಾಹಿತಿಗಳನ್ನ ಕೊಡ್ತೀವಿ, ವಯಸ್ಸಾಗಿರೋರಿಗೆ ಯಾವ ಥರ ಉಪಯೋಗ ಆಗುತ್ತೆ, ಮಕ್ಕಳಿಗೆ ಯಾವ ಥರ ಉಪಯೋಗ ಆಗುತ್ತೆ, ಗೃಹಿಣಿಯರಿಗೆ ಯಾವ ಥರ ಉಪಯೋಗ ಆಗುತ್ತೆ, ಓದಿ ಗ್ರ್ಯಾಜುಯೇಷನ್ ಮುಗಿದು ಯಾರ್ಯಾರಿಗೆ ಕೆಲಸ ಸಿಗುತ್ತೆ, ಈ ಥರ ಇನ್ಫಾರ್ಮೇಷನ್ಸ್ ಎಲ್ಲ ಬರುತ್ತೆ ಅಂತ ಅವ್ರಿಗೆ ಹೋಗಿ ಕನ್ವಿನ್ಸ್ ಮಾಡಿ. ನಂತರ ಬೇರೆ ಏನು ಉದ್ಯೋಗ ಮಾಡಿದ್ರಿ? ಸರ್, ಅದಾದಮೇಲೆ ಇಂಡಿಯಾ ಇನ್ಫೋಲೈನ್ ಅಂತ ಹೇಳಿ ಅಲ್ಲಿ ಇನ್ಸೂರೆನ್ಸ್ ಕಾಲ್ ಸೆಂಟ್ರಲ್ಲಿ ಕೆಲಸ ಮಾಡ್ತಾ ಇದ್ದೆ. ಸೊ ಫೀಲ್ಡ್ ಎಕ್ಸಿಕ್ಯೂಟಿವ್ ಯಾರು ಇರ್ತಾರೆ ಅವ್ರಿಗೆ ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡಿಕೊಡೋ ಥರದ್ದು. ಸೊ ಅದಾದಮೇಲೆ ಆ ಟೈಮಲ್ಲಿ ನನಗೆ ಒಬ್ಬರು ಒಂದು ವೆಲ್ವಿಷರ್ ಆಗಿ ಒಂದು ಟ್ರೈನಿಂಗ್ ತೊಗೋತಾ ಇದ್ದರು, ಒಂದು ಹೊಸ ಪಾಲಿಸಿ ಬಂದಿತ್ತು. ಸೊ ಅವ್ರಿಗೆ ನನ್ನ
ಸ್ವಲ್ಪ ಇಷ್ಟ ಆಗಿ ಅವರು ಪರ್ಸ್ನಲಾಗಿ ಕರೆದು ಮಾತಾಡಿದ್ರು. ಸೊ ನೀವು ಡಿಪ್ಲೊಮಾ ಮಾಡ್ತಾ ಇರೋದ್ರಿಂದ ಆದಷ್ಟು ಟೆಕ್ನಿಕಲಲ್ಲಿ ನೀವು ಕೆಲಸ ಮಾಡಿದ್ರೆ ಸೊ ಎರಡೂ ನಿಮಗೆ ಹೆಲ್ಪ್ ಆಗುತ್ತೆ ಫ್ಯೂಚರ್ಗೆ ಅಂತ. ಸೊ ಆಗ ಬ್ಯಾಂಗ್ಳೂರಲ್ಲೇ ಮಲ್ಲೇಶ್ವರಂ ಹತ್ರ ಮತ್ತಿಕೆರೆ ಅಂತ ಇದೆ. ಸೊ ಅಲ್ಲಿ ಕ್ಯಾಲಿಬರ್ ಪವರ್ ಕಂಟ್ರೋಲ್ಸ್ ಅಂತ ಹೇಳಿ UPS ಪ್ರೊಡಕ್ಷನ್ಗೆ ಜಾಯ್ನ್ ಆದೆ. ಸೊ ಏಕ್ದಡಮ್ ನಾನು 21,000 ಆಗಲೇ ಸಂಬಳ ತಗೋತಾ ಇದ್ದೆ ಪರ್ಸ್ಯೂ ಮಾಡಬೇಕಾದ್ರೆ. ಬಟ್ ನಾನು ಎಲೆಕ್ಟ್ರಾನಿಕ್ಸಿಗೆ ಶಿಫ್ಟ್ ಆದಾಗ ಆ್ಯಸ್ ಅ ಫ್ರೆಷರು ನನಗೆ 4,500 ರೂಪಾಯಿ ಅಂತ ಅವರು ಹೇಳಿದ್ರು. ಬಟ್ ನನಗೆ ಮನೇಲಿ ಯಾವುದೇ ಥರ ಚಾಲೆಂಜಸ್ ಇರಲಿಲ್ಲ ಫೈನಾನ್ಷಿಯಲಿ. ಸೊ ನಾನೆಲ್ಲನೂ ನನ್ನ ಎಕ್ಸ್ಪೀರಿಯನ್ಸ್ಗೋಸ್ಕರನೇ ಮಾಡ್ತಾ ಬಂದೆ. ಸೊ ನನಗೆ ಅದು ಹೊಸ ಫೀಲ್ಡ್ ಅಂದಿದ್ದು ನಾನು ಒಪ್ಕೊಂಡೆ. ಬಟ್ 1 ತಿಂಗಳಲ್ಲಿ ನನ್ನ ಕೆಲಸ ನೋಡಿ ಅವರು ಖುಷಿಪಟ್ಟು 15,000 ರೂಪಾಯಿ ಫಸ್ಟ್ ತಿಂಗಳೇ ಕೊಟ್ಟು 3ನೇ ತಿಂಗಳಲ್ಲಿ ನಾನು ಏನು ಮೊದಲು ಸಂಬಳ ತಗೋತಾ ಇದ್ದೆ. ಸೊ ಅಷ್ಟೇ ಅವರು. ಈ ಎಂಟರ್ಪ್ರೈಸಿಂಗ್ ಗುಣ ಹೇಗೆ ಬಂದಿರ್ಬೋದು ತಮ್ಮಲ್ಲಿ? ಸರ್ ಅದು ಅಂದರೆ ನನಗೆ ಫ್ರೆಂಡ್ಸ್ ಹೇಳೋ ಪ್ರಕಾರದಲ್ಲಿ ಸೊ ನಾನು ಯಾವಾಗಲೂ ನಾನು ಫ್ರೆಂಡ್ ಸರ್ಕಲ್ನ ಜಾಸ್ತಿ ಜೊತೆಲಿಟ್ಕೊಳ್ಳೋದು, ಆ್ಯಕ್ಟಿವಿಟೀಸ್ ಮಾಡೋದು, ಅದ್ರ ಜೊತೆಗೆ ಒಂದು ಸೋಷಿಯಲ್ ಕನ್ಸರ್ನು ಇರುತ್ತೆ. ನಾವು ಬೇರೆಯವ್ರಿಗೆ ಏನಾದರೂ ಹೇಗೆ ಸಹಾಯ ಮಾಡ್ಬೋದು. ಸೊ ಈ ಥರದ್ರಲ್ಲಿ ನಾವು ತುಂಬ ಚಿಕ್ಕ ವಯಸ್ಸಲ್ಲೇ ಒಂದು 5-6 ಜನ ಫ್ರೆಂಡ್ಸ್ ಸೇರಿಕೊಂಡು ಪ್ರತಿ ಶನಿವಾರ ಸೇರಿಕೊಂಡು ಬೇರೆ ಕಡೆ ಹೋಗಿ ಹಾಡುಗಳು ಹೇಳೋದು. ಅಂದರೆ ನಾನು ಆರ್ಗನೈಸ್ ಮಾಡ್ತಿದ್ದೆ, ನಾನು ಹಾಡುಗಾರ ಅಲ್ಲ, ಆರ್ಗನೈಸ್ ಮಾಡ್ತಿದ್ದೆ. ಅಲ್ಲಿ ಬರೋ ಒಂದು 200 ರೂಪಾಯಿ 300 ರೂಪಾಯಲ್ಲಿ ನಮಗೆ ಫಸ್ಟು ಇದಾಗಿದ್ದು ಸರ್ ಒಡಿಶಾದಲ್ಲಿ ಸುನಾಮಿ ಇದಾಗಿತ್ತು. ಸೊ ಆಗ ನಮ್ಮ ಸ್ಕೂಲಲ್ಲಿ ನಾನು ಟೆರಿಷನ್ ಸ್ಕೂಲಲ್ಲಿ ಓದಿದ್ದು ಸಿದ್ಧಾರ್ಥ ಲೇಔಟಲ್ಲಿ. ಸೊ ಅವಾಗ ಒಂದು ಪ್ರಾಜೆಕ್ಟ್ ಕೊಟ್ಟಿದ್ರು, ಯಾರ್ಯಾರಿಗೆ ಎಷ್ಟೆಷ್ಟು ಫಂಡ್ ಕಲೆಕ್ಟ್ ಮಾಡ್ಕೊಳ್ಳೋದು ಬರೋಕ್ಕಾಗತ್ತೆ ಅವರು ಬರ್ಕೊಂಬರ್ಬೇಕು ಅಂತ ಒಂದು ಅಪ್ಲಿಕೇಶನ್ ಫಾರ್ಮಲ್ಲಿ ಮಾಡಿದರು. ಆವಾಗ ನನಗೆ ಫಸ್ಟ್ ಪ್ರೈಸ್ ಬಂದಿತ್ತು. ಆವಾಗ ನಾನು 2,000 ಚಿಲ್ಲರೆ ಅಮೌಂಟ್ ಕಲೆಕ್ಟ್ ಮಾಡಿದ್ದೆ. ಅಂದರೆ ಎಲ್ಲ 5 ರೂಪಾಯಿ 10 ರೂಪಾಯಿ ಎಲ್ಲ ಕೊಡೋರು. ನಾನು 5th ಸ್ಟ್ಯಾಂಡರ್ಡಲ್ಲಿದ್ದೆ. ಸೊ ಅಲ್ಲಿಂದ ನನಗೆ ಅದೊಂದು ಸೋಷಲ್ ಕನ್ಸರ್ನು ಸ್ವಲ್ಪ ಜಾಸ್ತಿ ಆಯಿತು. ಈ ಎಂಟರ್ಪ್ರೈಸಿಂಗ್ ಜೊತೆಗೆ ಈ ವ್ಯವಸಾಯದತ್ತ ತಾವು ಹೊರಳಿದ್ದೆ ಯಾವಾಗ? ಸರ್ ಜಾಕ್ಲಿನ್ ಹೇಳ್ದಂಗೆ ನಾವು ಮಕ್ಕಳ ಜೊತೆ ಕೆಲಸ ಮಾಡಬೇಕಾದ್ರೆ ಸೊ ಒಂದು 4 ಮೋಟೋ ಇಟ್ಕೊಂಡಿದ್ವಿ. ಸೊ ನಾವೆಲ್ಲ ಫ್ರೆಂಡ್ಸು ಬೇರೆ ಬೇರೆ ಊರಿಗೆ ಹೊರಟ್ಬಿಟ್ವಲ್ಲ. ಸೊ ಪುನಃ ಸಿಗೋದಕ್ಕೆ ಈ ಥರ ಟೆಕ್ನಾಲಜಿ ಇರಲಿಲ್ಲ ಅವಾಗ, ವಾಟ್ಸಪ್ಪು, ವೀಡಿಯೋ ಕಾಲ್ಸು ಎಲ್ಲ ಇರಲಿಲ್ಲ. ಸೊ ನಾವು ಫಿಸಿಕಲ್ಲಾಗೇ ಬರಬೇಕಾಗಿತ್ತು. ಸೊ ಅವಾಗ ನಾವು ಎಲ್ಲ ಕೂತ್ಕೊಂಡು ಒಂದ್ಸಲ ಎಲ್ಲ ಇಲ್ಲೇ ಸಿದ್ಧಾರ್ಥ ಲೇಔಟಲ್ಲೇ ಕೂತ್ಕೊಂಡು ಡಿಸ್ಕಸ್ ಮಾಡಬೇಕಾದ್ರೆ ಆಗನ್ನ ಏಜ್ಗೆ ಏನು ಬರಬೇಕು ಆ ಥರ ತಿಂಗಳಿಗೊಂದ್ಸಲ ಪಬ್ಗೆ ಹೋಗೋಣ, ಇಲ್ಲಾಂದರೆ ಟ್ರಕ್ಕಿಂಗ್ ಹೋಗೋಣ. ಸೊ ಈ ಥರ ಒಂದಷ್ಟು ಐಡಿಯಾಸ್ಗಳು ಬಂತು. ಬಟ್ ಎಷ್ಟೊಂದು ಜನ ನಾವು 10th ಆದಮೇಲೆ ಏನು ಸಬ್ಜೆಕ್ಟ್ಸ್ಗಳನ್ನ ಚೂಸ್ ಮಾಡಿದ್ವಿ ಅದ್ಯಾವುದು ನಮಗೆ ಖುಷಿ ಕೊಡೋ ಅಂಥ ಕೋರ್ಸ್ಗಳಾಗಿರಲಿಲ್ಲ. ಸೊ ಯಾವುದೋ ಒಂದು ಸಮಾಜದ ಒತ್ತಡಕ್ಕಾಗೋ ಇಲ್ಲ ಬೇರೆ ಯಾರ್ದೋ ಸಮಾಧಾನಕ್ಕೋಸ್ಕರನ ಸೆಲೆಕ್ಟ್ ಮಾಡ್ಕೊಂಡಿದ್ವಿ. ಸೊ ನಮ್ಮಲ್ಲೊಂದು ಕ್ಯಾಲಿಬರ್ ಹೇಗಿದೆ ಅದನ್ನು ಹೇಗೆ ಐಡೆಂಟಿಫೈ ಮಾಡೋದು, ಅಟ್ಲೀಸ್ಟ್ ನಮ್ಮ ಜೂನಿಯರ್ಗಾದರೂ ಅದನ್ನು ಮಾಡಿಕೊಡೋಣ ಅಂತ ಒಂದು ಲಗೋರಿ ಅಂತ ಒಂದು ನಮ್ಮ ತಂಡಕ್ಕೆ ಒಂದು ಹೆಸರಿಟ್ಟು ಇದರಲ್ಲಿ ಪ್ರಿವೆನ್ಷನ್ ಆಫ್ ಮ್ಯಾಲ್ನ್ಯೂಟ್ರಿಷನ್ ಅಂತ ಮೊದಲೇ ಮೋಟೋ, 2ನೇದು ಪ್ರಾಕ್ಟಿಕಲ್ ಎಜುಕೇಷನ್ ಅಂತ ಹೇಳಿ ಕೆಲಸ ಶುರು ಮಾಡ್ತಾ ಬಂದ್ವಿ. ಲಗೋರಿನೇ ಯಾಕೆ ಜಾಕ್ಲಿನ್ ಅವರೇ? ಲಗೋರಿ ಅಂತ ಯಾಕೆ ಹೆಸರಿಟ್ವಿ ಅಂತ ಅಂದರೆ ಅದರಲ್ಲಿ ಒಂದು 7 ಕಲ್ಲುಗಳಿರುತ್ತೆ. ಸೊ ಒಂದು ಕಲ್ ಮೇಲೆ ಒಂದು ಕಲ್ಲನ್ನ ಕಟ್ತಾ ಬರ್ತೀವಿ. ಅದು 7 ಕಲ್ಲು ಇರುತ್ತೆ. ಸೊ ಆ ಕಲ್ಲುಗಳಿಗೆ ಒಂದೊಂದು ಹೆಸರುಗಳು ಕೊಟ್ಟಿದ್ದೀವಿ. ಒಂದೊಂದು ಪ್ರೀತಿ, ವಿಶ್ವಾಸ, ನಂಬಿಕೆ, ಆಸರೆ, ಈ ಥರ ಒಂದು ಹೆಸರುಗಳನ್ನ ಕೊಟ್ಟಿದ್ದೀವಿ. ಆ ಲಗೋರಿಯಲ್ಲಿ 2 ಟೀಮ್ ಇರುತ್ತೆ. ಒಂದು ಟೀಮು ಕಟ್ಟಿರ್ತಾರೆ, ಇನ್ನೊಂದು ಟೀಮು ಹೊಡಿಯುತ್ತೆ, ಬಾಲಲ್ಲಿ ಹೊಡಿತಾರೆ. ಆಗ ಆ ಪ್ರೀತಿ, ಸ್ನೇಹ, ಒಂದು ಏನೇನು ಕಾಳಜಿಗಳೆಲ್ಲ ಇರುತ್ತೋ ಅದು ಬಿದ್ದೋಗುತ್ತೆ. ಸೊ ಅದನ್ನು ಮತ್ತೆ ಕಟ್ಟ ಪ್ರಯತ್ನ ಇನ್ನೊಂದು ಟೀಮ್ದಾಗುತ್ತೆ. ಯಾರ್ದು ಬೀಳ್ಸ್ಕೊಂಡಿರ್ತಾರಲ್ಲ ಅದೇ ಟೀಮ್ ಅವ್ರು ಬಂದು ನಾವು ಮತ್ತೆ ಆ ಪ್ರೀತಿ ವಿಶ್ವಾಸನ ಕಟ್ಟಬೇಕು, ನಾವೆಲ್ಲ ಒಟ್ಟಿಗೆ ಬಾಳಬೇಕು ಅನ್ನೋ ಒಂದು ಮೀನಿಂಗಲ್ಲಿ ನಾವು ಅದು ಲಗೋರಿ ಅಂತ. ಏನೇನು ಮಾಡ್ತಾ ಇದ್ರಿ ಚಟುವಟಿಕೆಗಳನ್ನ? ಸೊ ಅದರಲ್ಲಿ ಎಸ್ಪೆಷಲಿ ಎಜುಕೇಷನು ಮತ್ತು ಮ್ಯಾಲ್ನ್ಯೂಟ್ರಿಷನ್ ಬಗ್ಗೆ, ಆಮೇಲೆ ಸಪೋರ್ಟಿಂಗ್ ಬ್ಯಾಕ್ ಬೋನ್ ಫಾರ್ ಅದರ್ ಗ್ರೂಪ್ಸ್ ಅಂದ್ಬಿಟ್ಟು ಲೈಕ್ ಇದೇ ಥರ ವಾಲಂಟಿಯರ್ಸು, NGOsಗಳು ಏನು ನಡೆಯುತ್ತೆ ಅಲ್ಲಿ ಹೋಗಿ ವಾಲಂಟ್ರಿಯಾಗಿ ಕೆಲಸಗಳನ್ನ ಮಾಡ್ತಾಯಿದ್ವಿ. ಫಸ್ಟು ಎಜುಕೇಷನ್ ತೊಗೊಂಡಾಗ ಅಲ್ಲಿ ವಾಟ್ ನೆಕ್ಸ್ಟ್ ಆಫ್ಟರ್ 10th ಅಂತ ಒಂದು ಕಾರ್ಯಕ್ರಮ, ಮನವರಿಕೆ ಅಂತ. ಸೊ ಅದರಲ್ಲಿ ಮಕ್ಕಳು ಮತ್ತು ಪೇರೆಂಟ್ಸ್ ಇಬ್ಬರು ಬರಬೇಕು. 10ನೇ ಕ್ಲಾಸ್ ಎಕ್ಸಾಮ್ ಬರೆದು ರಿಸಲ್ಟ್ಗೆ ವೆಯ್ಟ್ ಮಾಡ್ತಾ ಇರ್ತಾರೆ, ಇನ್ನೊಂದು ವಾರ ಇರುತ್ತೆ. ಸೊ ಅಂಥ ಮಕ್ಕಳುಗಳಿಗೆ ಸ್ಕೂಲಲ್ಲೇ ಹೋಗಿ ಅವ್ರಿಗೆ ಮಾತಾಡಿ, ಅವ್ರ ಪೇರೆಂಟ್ಸ್ ಜೊತೆ ಮಾತಾಡಿ ಅವ್ರಿಗೆ ಒಂದು ಡೇಟ್ ಫಿಕ್ಸ್ ಮಾಡಿ ಒಂದು ಕಡೆ ಗ್ಯಾದರ್ ಮಾಡ್ತಾಯಿದ್ವಿ. ಸೊ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಬೇಕಲ್ಲ, ಪರ್ಟಿಕ್ಯುಲರ್ ಸಬ್ಜೆಕ್ಟ್ಸ್ಗಳಲ್ಲಿ ಎಕ್ಸ್ಪರ್ಟ್ಸ್ ಇರ್ತಾರಲ್ಲ, ಲೈಕ್ ಸೈಕ್ಯಾಟ್ರಿಸ್ಟ್ ಇರ್ಬೋದು, ಮ್ಯಾಥಮೆಟಿಕ್ಸ್ ಇರ್ಬೋದು, ಸೈನ್ಸ್ ಇರ್ಬೋದು, ಇದರದ್ದು ಎಕ್ಸ್ಪರ್ಟ್ಸ್ಗಳನ್ನ ನಾವು ಇನ್ವೈಟ್ ಮಾಡ್ತಾಯಿದ್ವಿ. ಅವ್ರು ಬಂದು ಮಕ್ಕಳ ಜೊತೆ ಫಸ್ಟು ಒಂದೊಂದು ಅರ್ಧ ಗಂಟೆಗಳು ಪೇರೆಂಟ್ಸ್ ವಿತ್ ಮಕ್ಕಳುಗಳ ಜೊತೆ ಓಪನ್ ಸೆಮಿನಾರಲ್ಲಿ ಮಾತಾಡ್ತಾಯಿದ್ರು. ಸೊ ಅದಾದಮೇಲೆ 1-to-1 ಕೌನ್ಸಿಲಿಂಗು. ಸೊ ಮಗು ಮತ್ತು ತಂದೆ ತಾಯಿ ಇಬ್ಬರು ಬಂದು ಅವ್ರ ಜೊತೆ ಕೂತ್ಕೊಂಡು ಯಾವ ಸಬ್ಜೆಕ್ಟ್ ಇಷ್ಟ, ಮಗುಗೆ ಏನು ಸಬ್ಜೆಕ್ಟ್ ಇಷ್ಟ ಇದೆ ಆ ಸಬ್ಜೆಕ್ಟ್ ತಜ್ಞರ ಹತ್ರ ಹೋಗ್ಬಿಟ್ಟು 1-to-1 ಮಾತಾಡೋದು. ಸೊ ನಮ್ಮ ಮಗ ಕ್ಯಾಲಿಬರ್ ಹಿಂಗಿದೆ, ಈಗ ಯಾವ ಸಬ್ಜೆಕ್ಟ್ ತೊಗೋಬೇಕು, ಮುಂದಕ್ಕೆ ಹೆಂಗೆ ಕೆಲಸಗಳು ಸಿಗುತ್ತೆ ಅಂತ ಅವಾಗ 1-to-1 ಮಾತಾಡ್ತಾರೆ. ಈ ಸಮುದಾಯದೊಂದಿಗೆ ಕೃಷಿ ಬದುಕು ಅನ್ನೋ ಒಂದು ಕಾನ್ಸೆಪ್ಟ್ ಏನಿದೆಯಲ್ಲ ಸರ್, ಇದನ್ನು ಯಾವಾಗಲಿಂದ ತಾವು ಆರಂಭ ಮಾಡಿದ್ದು?
ಸರ್ ಇದು ಈ ಕಾರ್ಯಕ್ರಮಗಳು ಮಾಡಬೇಕಾದ್ರೆ ಒಂದು ರೈತರ ಜಾಗದಲ್ಲಿ ಇದ್ವಿ ನಾವು. ಸೊ ರೈತರು ಗದ್ದೆಲಿದ್ದಾಗ ಅದು ಪಂಪ್ ಹೌಸ್ ಒಳಗಡೆ ಪಂಪ ಸೆಟ್ ಮಾಡಿ ಒಂದು ಮನೆ ಕಟ್ಕೊಂಡಿರ್ತಾರೆ. ಅದ್ರ ಒಳಗಡೆ ಬರೀ ಔಷಧಿ ಬಾಟ್ಲುಗಳನ್ನ ನೋಡಿದ್ವಿ ನಾವು. ಅಂದರೆ ನಮಗೂ ಕೃಷಿ ಎಲ್ಲ ವಸ್ತು ಆವಾಗ ಸಿಟಿಲೇ ಇದ್ದಿದ್ದರಿಂದ ಹಳ್ಳಿ ಪರಿಚಯ ಅಷ್ಟಿರಲಿಲ್ಲ. ಸೊ ಆವಾಗ ಅಣ್ಣನ ಕೇಳಿದಾಗ ಅಣ್ಣ ಇದೆಲ್ಲ ಏನು ಅಂತಂದಾಗ ಅವ್ರು ಹೇಳಿದ್ರು, ಒಂದು ಭತ್ತ ಫುಲ್ ಕಂಪ್ಲೀಟ್ ಆಗೋವ್ರಿಗೆ ನಾವು ಇಷ್ಟು ಔಷಧಿಗಳು ಹೊಡಿತೀವಿ ಅಂತ. ಆವಾಗ ಅಷ್ಟು ಸರ್ಪ್ರೈಸಿಂಗ್ ಆಯಿತು, ಇಷ್ಟು ಕೆಮಿಕಲ್ಸ್ನ ಹಾಕಿ ಒಂದು ಅಕ್ಕಿನ ಭತ್ತನ ಬೆಳೀತಾರಲ್ಲ ಅನ್ನೋ ಥರದಲ್ಲಿ. ನಾ ಇಷ್ಟೆಲ್ಲ ಗೊತ್ತಿದ್ರು ನೀವು ಇದನ್ನೇ ತಿಂತೀರಾ ಅಂತ ಒಂದು ಪ್ರಶ್ನೆ ನಮ್ಮಲ್ಲೇ ಒಬ್ಬರು ಕೇಳಿದಾಗ ಅವ್ರು ಹೇಳಿದ್ರು, ಇಲ್ಲ ನಾವು ಒಂದು 10 ಗುಂಟೆಗೆ ಸಪ್ರೇಟಾಗಿ ಬೆಳ್ಕೊತೀವಿ ಅಂತಂದರು. ಅದೇನದು ಹೆಂಗೆ ಅಂತ ಹೇಳಿದಾಗ ಕೊಟ್ಟಿಗೆ ಗೊಬ್ಬರ ಈ ಥರದ್ರ ಬಗ್ಗೆ ಎಲ್ಲ ಪರಿಚಯ ಆಯಿತು. ಆವಾಗ ನಮಗೆ ಕೊಟ್ಟಿಗೆ ಗೊಬ್ಬರದಲ್ಲಿ ದೇಸಿ ಹಸು ಬಗ್ಗೆ ನಮಗೆ ಒಂದು ಪರಿಚಯ ಆಯಿತು ಅವ್ರ ಕಡೆಯಿಂದ. ಸೊ ದೇಸಿ ಹಸುಗಳ ಬಗ್ಗೆ ನಾವು ಹೆಚ್ಚಿನ ಅಧ್ಯಯನ ಮಾಡೋಕ್ಕೆ ಶುರು ಮಾಡಿದ್ವಿ. ಆವಾಗ ನಮಗೆ ತಿಳಿದಿದ್ದು ಸುಮ್ಮನೆ ಒಂದು ಸ್ಟ್ಯಾಟಿಕ್ಸ್ನ ಶೇರ್ ಮಾಡೋದಾದರೆ, ಈಗ 1947 ನಮಗೆ ಸ್ವತಂತ್ರ ಬಂದಾಗ ನಾವು 43 ಕೋಟಿ ಜನಸಂಖ್ಯೆ ಇದ್ವಿ. ಬಟ್ ಆಗ ದೇಸಿ ಹಸು ಸಂಖ್ಯೆ ಬಂದು 83 ಕೋಟಿ ಚಿಲ್ಲರೆ ದೇಸಿ ಹಸುಗಳಿತ್ತು. ಆಗ ನಾವು ನಂಬರ್ 1 ಇದ್ವಿ ಇಡೀ ವರ್ಲ್ಡಲ್ಲಿ, ಬ್ರೆಜಿಲು ನಂಬರ್ 3ಯಲ್ಲಿತ್ತು. ಬಟ್ ಈಗ ನಾವು 2014 ಇದ್ರದ್ದು ನಾನು ಮಾತಾಡ್ತಾ ಇರೋದು. ಅಂದರೆ ಆವಾಗ ನಮ್ಮದು ಒಂದು 125 ಕೋಟಿ ಜನಸಂಖ್ಯೆ ಇದ್ವಿ. ಆಗ ಒಂದು 15 ಕೋಟಿ ಮಾತ್ರ ಅದು ಹಸುಗಳಿತ್ತು. ಅದರಲ್ಲೂ 7.5 ಇಂದ 8 ಕೋಟಿ HF ಜರ್ಸಿಗಳು, ವಿದೇಶದ ಹಸುಗಳು. ಸೊ ನಮ್ಮ ದೇಸಿ ಹಸುಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅಂಥೇಳಿ ಅದ್ರ ಪ್ರಯೋಜನಗಳ ಬಗ್ಗೆ ನಮಗೆ ನಮ್ಮ ಲೈಫ್ ಜರ್ನಿಲಿ ಹೆಂಗೆ ಅಂತಂದರೆ ಸರ್, ಎಲ್ಲ ರೈಟ್ ಟೈಮ್ಗೆ ರೈಟ್ ಪರ್ಸನ್ಗಳು ಸಿಕ್ಕಿದ್ದಾರೆ ನಮಗೆ. ಸೊ ನಾವು ಯಾವ್ದಾದ್ರು ಒಂದು ಸಬ್ಜೆಕ್ಟ್ಗೆ ಅಂತ ನಾವು ಕೆಲಸ ಮಾಡೋಕ್ಕೆ ಅಂತ ಶುರು ಮಾಡಿದಾಗ ಅದು ನಾವು ಅದನ್ನೇ ಹೇಳ್ತಿರ್ತೀವಿ, ನೇಚರ್ ಹ್ಯಾಸ್ ಪ್ಲ್ಯಾಂಡ್ ಎವ್ರಿಥಿಂಗ್ ಅಂತ. ಪ್ರಕೃತಿನೇ ಯಾರನ್ನ ಯಾವ ಟೈಮಲ್ಲಿ ಸೇರಿಸ್ಬೇಕು, ಕಾಲೈ ತಸ್ಮೈ ನಮಃ ಅನ್ನೋ ಥರದಲ್ಲಿ ಆ ಥರ. ಸೊ ನಮಗೆ ತುಂಬ ಆಳವಾಗಿ ದೇಸಿ ಹಸು ಬಗ್ಗೆ ಪರಿಚಯ ಆಯಿತು. ಸರಿ. ಸೊ ಆಗಲೇ ನಾವು ಬ್ಯಾಂಗ್ಳೂರಲ್ಲಿ ಕೂಡ ಈ 4 ವರ್ಷದಿಂದ ದೇಸಿ ಹಸು ಮೇಲೆ ಕೆಲಸ ಮಾಡಿ ಈಗಲೂ ಕೂಡ ಬೆಂಗಳೂರಲ್ಲಿ ಪ್ರತಿದಿನ 400 ಲೀಟ್ರು ದೇಸಿ ಹಾಲನ್ನ ಸಪ್ಲೈ ಮಾಡ್ತಾ ಇದ್ದೀವಿ. ಸೊ ಆ ಕೃಷಿ ಬಗ್ಗೆ ಅರ್ಥ ಮಾಡ್ಕೋತಾ ಇವತ್ತೇನು ಚಾಲೆಂಜಸ್ಗಳು ಬಂದಿದೆ, ಅದು ಸೋಷಲ್ ಇರ್ಬೋದು, ಇಲ್ಲ ಮನೆ ಒಳಗಡೆ ಇರ್ಬೋದು, ಎಕನಾಮಿಕಲ್ ಚಾಲೆಂಜಸ್ ಇರ್ಬೋದು. ಸೊ ಇದನ್ನೆಲ್ಲ ನಾವು ಸರಿ ಮಾಡಬೇಕು ಅಂತಂದರೆ ನಾವು ಪುನಃ ಎಲ್ಲರೂ ಒಗ್ಗಟ್ಟಾಗಿ ಬರಬೇಕು. ನಮ್ಮ ಮಧ್ಯ ನಾವೇನು ಗೋಡೆಗಳನ್ನ ನಿರ್ಮಾಣ ಮಾಡ್ಕೊಂಡಿದ್ದೀವಿ ಅದನ್ನೆಲ್ಲ ನಾವು ಬದಿಗಿಟ್ಟು ನಾವು ಸಮುದಾಯದಲ್ಲಿ ಬದುಕಕ್ಕೆ ಶುರು ಮಾಡಿದ್ರೆ ಪ್ರತಿಯೊಂದು ಸಾಧ್ಯ ಅಂತ ಹೇಳಿ ಸಮುದಾಯದ ಕೃಷಿನ ಮಾಡ್ತಾ ಇದ್ದೀವಿ. ಏನು ಮಾಡ್ತಾ ಇದ್ದೀರಿ ಸ್ವಲ್ಪ ಹೇಳ್ಬೋದಾ? ಕೃಷಿ ಹಾಂ. ಇಲ್ಲಿ ಬಂದು ನಾವು ಫಸ್ಟು ನಮ್ಮ ಪರಿಚಯದವರು ಯಾರಿದ್ದಾರೆ ಫಸ್ಟ್ ನಮ್ಮ ಸರ್ಕಲಲ್ಲಿ ಅವ್ರುಗಳೆಲ್ಲ ಒಟ್ಟಿಗೆ ಸೇರಿ ಒಂದಷ್ಟು ವಾರಕ್ಕೊಂದ್ಸಲನೋ 15 ದಿನಕ್ಕೊಂದ್ಸಲನೋ, ಯಾಕೆಂದರೆ ಜನಗಳ ಪರಿಚಯನೇ ಕಡಿಮೆ ಆಗೋಗಿದೆ ಇತ್ತೀಚೆಗೆ. ಏನಾದರೂ ಬೇಜಾರಾದರೆ ಹೋಟೆಲ್ಗೆ ಹೋಗ್ತೀವಿ, ಮಾಲ್ಸ್ಗೆ ಹೋಗ್ತೀವಿ, ಮತ್ತು ಬೇರೆ ಕಡೆ ಎಲ್ಲ ನೋಡೋಕೆ ಹೋಗ್ತೀವಿ. ಅದೇ ನಮ್ಮ ಜೊತೇಲಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಾಗಿರಲಿ, ಫ್ರೆಂಡ್ಸ್ ಜೊತೆ ಸ್ಪೆಂಡ್ ಮಾಡೋದಾಗಿರಲಿ, ಅದನ್ನು ನಾವು ಮಾಡ್ಕೋಬೇಕು. ಒಬ್ರಿಗೊಬ್ರು ಆಗಬೇಕು, ಒಂದು ಕಷ್ಟ ಇರಲಿ ಒಂದು ಸುಖ ಇರಲಿ. ಸೊ ಒಬ್ರಿಗೊಬ್ರು ಆದರೆ ಅದು ತುಂಬ ಖುಷಿ ಕೊಡುತ್ತೆ. ಯಾರೂ ಇಲ್ಲ ಅಂತ ನಮಗೆ ಅನಿಸಲ್ಲ, ಎಲ್ಲ ನಮ್ಮ ಜೊತೆಲಿದ್ದಾರೆ ಅಂತ ಅನಿಸುತ್ತೆ. ಆ ಒಂದು ಕಾರಣಕ್ಕೆ ಒಂದು 15 ದಿನಕ್ಕೊಂದ್ಸಲ, 1 ವಾರಕ್ಕೊಂದ್ಸಲ ಒಂದಷ್ಟು ಆ್ಯಕ್ಟಿವಿಟೀಸ್ನ ಮಾಡ್ತಾ ಇರ್ತೀವಿ. ಒಂದು ಇದುವರೆಗೂ ನಮಗೆ ಒಂದು 15 ಫ್ಯಾಮಿಲೀಸ್ ಹೆಚ್ಚು ಕಮ್ಮಿ ನಮಗೆ. ಅದಕ್ಕೋಸ್ಕರ ಜಮೀನು ಎಲ್ಲಿ ತೊಗೊಂಡಿದ್ದೀರಿ? ಜಮೀನು ಬಂದು ನಮ್ಮದು ಚಾಮರಾಜನಗರದಲ್ಲಿ ಒಂದು ಜಮೀನಿದೆ. ಅದಲ್ಲದೆ ಈಗ KRS ಪಂಪ್ ಹೌಸ್ ಹತ್ರ ಒಂದು ಜಮೀನಿದೆ. ಸೊ ಇಲ್ಲಿ ನಾವು ಕೃಷಿ ಮಾಡಬೇಕು ಅಂತ, ಸಮುದಾಯದ ಕೃಷಿ ಮಾಡಬೇಕು ಅನ್ನೋದು ಒಂದು ಆಸೆ. ಸೊ ಎಲ್ಲರೂ ಈಗ ಒಬ್ಬರೇ ಒಂದು ಎಲ್ಲ ತರಕಾರಿನೂ, ಎಲ್ಲ ಸೊಪ್ಪುಗಳು, ಎಲ್ಲ ಹಣ್ಣುಗಳನ್ನು ಬೆಳೆಯೋಕ್ಕಾಗಲ್ಲ. ಸೊ ಎಲ್ಲರೂ ಸೇರಿಕೊಂಡು ಒಂದೊಂದೊಂದೊಂದು ಜವಾಬ್ದಾರಿಗಳನ್ನ ತೊಗೊಂಡು ಅವರವರೇ ಆ ಕೆಲಸಗಳನ್ನ ಮಾಡ್ತಾ ಬಂದರೆ ಎಲ್ರಿಗೂ ಖುಷಿ ಕೊಡುತ್ತೆ. ಸೊಪ್ಪು ಬಂತು, ತರಕಾರಿ ಬಂತು, ಹಣ್ಣುಗಳು ಬರ್ತಾ ಇದೆ, ಎಲ್ರಿಗೂ ಹಂಚ್ಕೊಂಡು ತಿನ್ನಬೇಕು. ಆ ಹಂಚ್ಕೊಂಡು ತಿನ್ಬೇಕಾದ್ರೆ ಎಲ್ಲ ಜೊತೆಲಿರಬೇಕು. ಒಂದಷ್ಟು ಅವ್ರಿಗೂ ಸೇರಿಸಿ ಆ್ಯಕ್ಟಿವಿಟೀಸ್ನ ಮಾಡಿಸಿದಾಗ ಅವ್ರಿಗಿನ್ನ ಖುಷಿ ಕೊಡುತ್ತೆ ಅಂತ ಇವಾಗ ನಾವು ಕೆಲಸ ಶುರು ಮಾಡಿದ್ದೀವಿ. ಮಹಿಳೆಯರಿಗಾಗಿ ಏನಾದರೂ ವಿಶೇಷವಾದ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀರಾ? ಹೌದು, ಖಂಡಿತ. ಅದು ಪ್ಲ್ಯಾನಲ್ಲಿದೆ, ಅದನ್ನು ಮಾಡಬೇಕು ಅಂತಲೂ ಇದ್ದೀವಿ. ಒಂದಷ್ಟು ನಾಟಿ ಹಸುದು ಸಗಣಿಗಳೇನು ಇದೆ, ಗಂಜಲ ಸಗಣಿ, ಅದರಲ್ಲಿ ಬರುವಂಥ ಬೆರಣಿ ಆಗಿರ್ಬೋದು, ಧೂಪಗಳಾಗಿರ್ಬೋದು, ವರ್ಮಿ ಕಾಂಪೋಸ್ಟ್ ಇರ್ಬೋದು, ಇದನ್ನು ಒಂದು ಮಹಿಳೆಯರು ಎಲ್ಲ ಸೇರಿಕೊಂಡು ಮಾಡೋ ಅಂಥ ಕೆಲಸ ಆರಾಮಾಗಿ ಮಾಡ್ಬೋದು. ಈವನ್ ನಾವು ಈಗ ಪಂಪ್ ಹೌಸ್ ಹತ್ರ ಏನು ಹೇಳಿದ್ವಿ, ಅಲ್ಲೂ ಒಂದಷ್ಟು ಮನೇಲೇ ಕೂತು ಮಾಡೋ ಅಂಥ ಕೆಲಸಗಳನ್ನ ಮಹಿಳೆಯರಿಗೆ ಹೇಳ್ಕೊಟ್ಟು ಅವ್ರ ಮನೇಲೇ ಮಾಡಿಕೊಡ್ಲಿ, ಅಥವಾ ಇಲ್ಲಾದರೂ ಒಂದು ಟ್ರೈನಿಂಗ್ ಸೆಂಟರ್ ಥರ ಅಲ್ಲಿ ಮಾಡಿ ಅವ್ರನ್ನ ಇಲ್ಲಿ ಕರೆದು ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಆಮೇಲೆ ಬೇಕಾದರೆ ಅವ್ರ ಮನೆಗಳಲ್ಲೇ ಮಾಡಿ ನಮಗೆ ತಂದು ಕೊಡ್ಬೋದು. ಆ ಥರ ಒಂದು ಅವಕಾಶ ಮಾಡಿಕೊಡ್ಬೇಕಂತ ಮಾತುಕತೆ ನಡೆದು ಮಾತಾಡ್ತಾ. ಏನು ನಿಮ್ಮ ಆಲೋಚನೆ ಹೇಳಿ?
ಏನೀಗ ಸಮುದಾಯದ ಕೃಷಿ ಬದುಕು ಅಂತ ನಾವೇನು ಹೇಳ್ತಿದೀವಲ್ಲ, ಎಸ್ ಸರ್. ಈಗ ತಾವು ಪಂಪ್ ಹೌಸ್ ಹತ್ರ ಒಂದು ಜಮೀನನ್ನು ಏನು ಗುತ್ತಿಗೆಗೆ ತಗೊಂಡಿದ್ದೀರಾ? ರೆಂಟ್ಗೆ ಸರ್. ಬಾಡಿಗೆ ಎಷ್ಟು ವಿಸ್ತೀರ್ಣದ ಜಮೀನದು? ಸರ್ ಇದು 2 ಎಕರೆ ವಿಸ್ತೀರ್ಣ 2 ಎಕರೆ ಇದೆ. ಓಕೆ. ಅಲ್ಲಿ ಏನಾದರೂ ಪರ್ಮನೆಂಟ್ ಸ್ಟ್ರಕ್ಚರ್ ಏನಾದ್ರು ಇದೆಯಾ? ತುಂಬ ಚೆನ್ನಾಗಿ ಸಿಕ್ಕಿದೆ ಸರ್ ನಮಗೆ. ಸೊ ನಮ್ಮದು ಆ್ಯಕ್ಚುಲಿ ಈಗ ಬೇಸಿಕಲಿ ವಿ ಆರ್ ಹೋಮ್ ಸ್ಕೂಲಿಂಗ್ ಪ್ರಾಕ್ಟೀಸಿಂಗ್ ಫ್ಯಾಮಿಲಿ. ಸೊ ಈಗ ನಾವು ನಮ್ಮ ಮಗನಿಗೆ, ನನಗೆ 4 ವರ್ಷದ ಮಗ ಇದ್ದಾನೆ ದೀಕ್ಷಿತ್ ಅಂತ ಹೇಳಿ. ಸೊ ಅದ್ರ ಜೊತೆ ನಮ್ಮ ಸಮುದಾಯದಲ್ಲೇ ಇನ್ನೂ ಕೆಲವು ಫ್ಯಾಮಿಲಿ ಮಕ್ಕಳುಗಳಿದ್ದಾರೆ. ಸೊ ಅವರೆಲ್ಲ ಈಗ ನಾವು ಹೋಮ್ ಸ್ಕೂಲಿಂಗ್ ಪ್ರಾಕ್ಟೀಸ್ ಮಾಡ್ತೀವಿ. ಏನು ಹೋಮ್ ಸ್ಕೂಲಿಂಗ್ ಅಂದರೆ? ಸರ್ ಹೋಮ್ ಸ್ಕೂಲಿಂಗ್ ಅಂದರೆ ಈಗ ರೆಗ್ಯುಲರ್ ಕನ್ವೆನ್ಷನಲ್ ಸ್ಕೂಲಿಂಗ್ಗೆ ಹೋಗ್ತೀವಲ್ಲ, ಅಂದರೆ ಬೆಳಗ್ಗೆ ಸಂಜೆವರೆಗೆ ಅಕಾಡೆಮಿಕ್ಸ್ನ ಏನು ಸ್ಟೇಟ್ ಸಿಲೆಬಸ್ CBSE ಥರ ಇರುತ್ತೆ. ಸೊ ಈ ಥರ ಇರಲ್ಲ. ಸೊ ನಾವೇ ಹೋಮ್ ಸ್ಕೂಲಿಂಗ್ನ ಮನೇಲೇ ಮಕ್ಕಳುಗಳನ್ನ ನಾವೇ ಬೆಳೆಸ್ಕೊಂಡು ಬೇರೆ ಬೇರೆ ಥರ ಟ್ರಾವೆಲಿಂಗ್ ಮಾಡೋದು, ಬೇರೆ ಬೇರೆ ಥರ ಎಕ್ಸ್ಪೋಜರ್ ಎಲ್ಲ ಕೊಟ್ಟು NIOS ಅಂತ ಒಂದು ಸೆಂಟ್ರಲ್ ಬೋರ್ಡ್ ಇದೆ, ಅಟೋನಮಸ್ ಬಾಡಿ. 1989 ಶುರು ಆಗಿರೋದು ಅದು. ಸೊ ಅಲ್ಲಿ ನಾವು ಆ ವಯಸ್ಸಿಗೆ ಬಂದಾಗ, ಅಂದರೆ 3ನೇ ತರಗತಿ ವಯಸ್ಸಿಗೆ ಬಂದಾಗ, 5ನೇ ತರಗತಿ ವಯಸ್ಸಿಗೆ ಬಂದಾಗ, 8ನೇ ತರಗತಿ, 10ನೇ ತರಗತಿ ಮತ್ತು 12ನೇ ತರಗತಿ ವಯಸ್ಸು ಬಂದಾಗ ನಾವು ಆನ್ಲೈನಲ್ಲೇ ಅದನ್ನು ಎಕ್ಸಾಮ್ ತೊಗೊಳ್ಳೋದು. NIOS ಅಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಆಫ್ ಓಪನ್ ಸ್ಕೂಲಿಂಗ್ ಅಂತ ಹೇಳಿ. ಸೊ ಆ ಇದರಲ್ಲಿ ಎಕ್ಸಾಮ್ ತೊಗೊಂಡು ಮಿಕ್ಕಿದ್ದನ್ನು ನಮ್ಗೆ ಏನು ಖುಷಿ ಕೊಡುತ್ತೆ ಅದನ್ನು ನಾವು ಎಕ್ಸ್ಪ್ಲೋರ್ ಮಾಡೋದು ಅಂತ. ಸೊ ಆ ಥರದ್ರಲ್ಲಿ ನಮ್ಮದೊಂದು ಈಗ ಸಮುದಾಯ ಮೈಸೂರಲ್ಲಿ ಮತ್ತು ಬೇರೆ ಬೇರೆ ರಾಜ್ಯದಲ್ಲೂ ಇದ್ದಾರೆ. ತಮಿಳ್ನಾಡಲ್ಲಿದ್ದಾರೆ, ಮಹಾರಾಷ್ಟ್ರದಲ್ಲಿದ್ದಾರೆ, ಆಂಧ್ರದಲ್ಲಿದ್ದಾರೆ. ಅದಕ್ಕೂ ಸಿಲೆಬಸ್ ಇರುತ್ತಾ? ಸಿಲೆಬಸ್ಸು ಅಂದರೆ ಇದರಲ್ಲಿ ಏನು ವಿಶೇಷತೆ ಅಂದರೆ ಸರ್, ಇದರಲ್ಲಿ 200+ ಸಬ್ಜೆಕ್ಟ್ಸ್ಗಳಿರುತ್ತೆ. ಅದರಲ್ಲಿ ಮಿನಿಮಮ್ 4 ಸಬ್ಜೆಕ್ಟು, ಮ್ಯಾಕ್ಸಿಮಮ್ 5 ಸಬ್ಜೆಕ್ಟ್ನ ಚೂಸ್ ಮಾಡ್ಕೋಬೋದು. ಅದರಲ್ಲಿ ಕಾರ್ಪೆಂಟ್ರಿನೂ ಇರ್ಬೋದು, ಗಾರ್ಡನಿಂಗ್ ಇರ್ಬೋದು, ಬೇಕಿಂಗ್ ಇರ್ಬೋದು. ಒಂದು ಲ್ಯಾಂಗ್ವೇಜ್ನ ತೊಗೊಂಡು ಇನ್ನು 3 ಇಂದ 4 ಬೇರೆ ಸ್ಕಿಲ್, ಪ್ಲಂಬಿಂಗ್ ಇರ್ಬೋದು. ಸೊ ಈ ಥರ ಬೇರೆ ಬೇರೆ ಸಬ್ಜೆಕ್ಟ್ಸ್ಗಳಿರುತ್ತೆ. ಅದನ್ನು ನಾವೇ ಚೂಸ್ ಮಾಡಿಕೊಂಡು ಮಕ್ಕಳಿಗೆ ಯಾವ್ದು ಖುಷಿ ಕೊಡ್ತಾ ಇರುತ್ತೆ ಅದ್ರ ಮೇಲೆ ಎಕ್ಸಾಮ್ನ ತೊಗೋಬೋದು. ಆಮೇಲೆ ಯಾವತ್ತು ಬೇಕಾದರೂ ನಾವು ರೆಗ್ಯುಲರ್ ಸ್ಟ್ರೀಮಿಂಗಿಗೆ ಬರ್ಬೋದು. ಅಂದರೆ IAS ಆಫೀಸರು ಆಗ್ಬೋದು, MBBS ಡಾಕ್ಟರು ಆಗ್ಬೋದು ಫ್ಯೂಚರಲ್ಲಿ. ಓಕೆ. ಒಂದು ನ್ಯಾಷನಲ್ ಓಪನ್ ಸ್ಕೂಲ್ದು. ಆಮೇಲೆ ಬೇರೆ ಬೇರೆ ಏನೇನು ಚಟುವಟಿಕೆಗಳು ನಿಮ್ಮ ಮನಸ್ಸಿನಲ್ಲಿರೋದು? ಸೊ ಇದು ನಾವು ಓಪನ್ ಸ್ಕೂಲಿಂಗ್ ಮಾಡ್ತಾ ಇರೋದು. ಇನ್ನೊಂದು ಕನ್ವೆನ್ಷನಲ್ ಸ್ಕೂಲಿಂಗ್ ಹೋಗೋ ಪೇರೆಂಟ್ಸ್ಗಳಿಗೂ ತುಂಬ ಜನಕ್ಕೆ ಆಸಕ್ತಿ ಇರುತ್ತೆ, ಬಟ್ ಎಲ್ಲೋ ಒಂದು ಭಯದಿಂದ ಅವ್ರು ಈ ದಾರಿಗೆ ಬರೋಕ್ಕಾಗ್ತಿರಲ್ಲ. ಸೊ ಕನ್ವೆನ್ಷನಲ್ ಸ್ಕೂಲಿಂಗ್ ಹೋಗೋ ಮಕ್ಕಳುಗಳಿಗೆ ಸ್ಕೂಲ್ ಮುಗಿದ ಮೇಲೆ ಆಫ್ಟರ್ ಸ್ಕೂಲ್ ಪ್ರೋಗ್ರಾಮ್ ಅಂತ ಮಾಡ್ತೀವಿ. ಅದಕ್ಕೆ ಆರ್ಕ್ ಅಂತ ಹೆಸರಿಟ್ಟಿದ್ದೀವಿ. ಆರ್ಕ್ ಅಂದರೆ ARC, ಆಲ್ರೌಂಡರ್ ಚಾಂಪಿಯನ್ಸ್ ಅಂತ. ಸೊ ಇಲ್ಲಿ ಮಕ್ಕಳುಗಳಿಗೆ ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ಏನು ಜೀವನದಲ್ಲಿ ಎಕ್ಸ್ಪ್ಲೋರ್ ಮಾಡ್ತಿರ್ತೀವಿ ಅದನ್ನು ಈ ಮಕ್ಕಳುಗಳಿಗೂ ಬುಧವಾರ, ಗುರುವಾರ, ಶುಕ್ರವಾರ ಸಿದ್ಧಾರ್ಥ ನಗರದ ಹತ್ರ ಆಲ್ನಹಳ್ಳಿ ಅಂತ ಬರುತ್ತೆ. ಸೊ ಅಲ್ಲಿ ಅವ್ರಿಗೂ ಕೂಡ ಕೃಷಿ, ಕೈತೋಟ, ಕುಕ್ಕಿಂಗು, ಲೀಡರ್ಶಿಪ್ ಕ್ವಾಲಿಟೀಸು. ಸೊ ಲೀಡರ್ಶಿಪ್ ಕ್ವಾಲಿಟೀಸ್ ಯಾಕೆ ಅಂತಂದರೆ, ಈಗ ನಾವು ನಮ್ಮ ವಿಷನ್ ಬಂದು 2047 ಸರ್, 2047. ಸೊ ಇನ್ನು 21 ವರ್ಷದಲ್ಲಿ ನಮ್ಮ ದೇಶ 100ನೇ ವರ್ಷದ ಸ್ವತಂತ್ರೋತ್ಸವನ ಆಚರಿಸುತ್ತೆ. ಸೊ ಅವತ್ತು ಯಾವ್ದಾದ್ರು ಒಂದು ಥೀಮ್ ಇಟ್ಕೊಂಡು ಸುಮ್ಮನೆ ಬಾವುಟ ಆರಿಸ್ಬೇಕಾ, ಇಲ್ಲ ನಿಜವಾದ ಒಂದು ಎಲ್ಲ ನೆಮ್ಮದಿಯಾಗಿ ಪ್ರೀತಿ ವಿಶ್ವಾಸದಿಂದ ನಮ್ಮ ಪಂಚಭೂತಗಳನ್ನ ರಿಜುವಿನೇಟ್ ಮಾಡಿಕೊಂಡು ನಾವು ನಮ್ಮ 100ನೇ ವರ್ಷದ ಸ್ವತಂತ್ರೋತ್ಸವನ ಆಚರಿಸ್ಬೇಕಾ ಅಂತ. ಸೊ ಆ ಒಂದು ಇದಕ್ಕೇನೆ ಈಗ ಪಂಪ್ ಹೌಸ್ ಹತ್ರ ಚಕ್ಕನಕುಪ್ಪೆ ಅಂತ ಬರುತ್ತೆ, ಹೊಸಳ್ಳಿ ಬೆಳಗೊಳ ಹತ್ರ. ಸೊ ಅಲ್ಲಿ 2 ಎಕರೆನ ನಾವು ಸಮುದಾಯದಿಂದ ಅದನ್ನು ಬಾಡಿಗೆಗೆ ತಗೊಂಡು ಅದರಲ್ಲಿ ಈ ಓವರ್ ಆಲ್ ಹಾಲಿಸ್ಟಿಕ್ ಎಕ್ಸ್ಪೀರಿಯನ್ಸ್ ಸೆಂಟರ್ ಅಂತ. ಸೊ ಕುವೆಂಪು ಅವರ ಒಂದು ಕನಸೇನಿತ್ತು, ಪೂರ್ಣ ದೃಷ್ಟಿಯಾಗಿ ಒಂದು ಗ್ರಾಮಗಳು ಜೀವನ ಶುರು ಮಾಡಬೇಕು, ಸರ್ವೋದಯ ಹೇಗೆ ಆಗಬೇಕು, ಸರ್ವವೂ ಹೇಗೆ ಉದಯ ಆಗಬೇಕು. ಅದರಲ್ಲಿ ಚಿಟ್ಟೆ ಇರ್ಬೋದು, ಗಿಡ ಇರ್ಬೋದು, ಮರ ಇರ್ಬೋದು, ಪಕ್ಷಿ ಇರ್ಬೋದು, ನಮ್ಮ ಯಾವುದೇ ಜಾತಿ ಮನುಷ್ಯರುಗಳಿರ್ಬೋದು. ಸೊ ಮಾನವೀಯತೆಯಿಂದ ನಾವು ಬದುಕಂತ ಏನು ಒಂದು ಕನಸು ಕಾಣ್ತಾ ಇದ್ರು ನಮ್ಮ ಹಿರಿಯರು. ಸೊ ನಮಗೆ ತುಂಬ ಇನ್ಸ್ಪಿರೇಷನು ಸರ್ ಪ್ರೊಫೆಸರ್ ಶಿವರಾಜ್ ಸರ್ ಅಂತ ಹೇಳಿ, ಅವರು ಪೊಲಿಟಿಕಲ್ ಪ್ರೊಫೆಸರ್ ಆಗಿದ್ದರು. ಈಗ ಗಾಂಧಿ ಭವನದಲ್ಲಿ ಅವರು ವಾಲಂಟ್ರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅವ್ರ ಜೊತೆ ನಾನು ತುಂಬ ಒಳನಾಟಗಳನ್ನ ಇಟ್ಕೊಂಡು, ಸೊ ಅವರ ಒಂದು ಇನ್ಸ್ಪಿರೇಷನಲ್ಲಿ ನಾವು ಈ ದಾರಿಲಿ ಮುಂದಕ್ಕೆ ಹೋಗ್ತಾ ಇದ್ದೀವಿ. ಏನು ವಿಷನ್ನ ಇನ್ನೊಂಚೂರು ವಿಸ್ತೃತವಾಗಿ ಹೇಳ್ಬೋದಾ ಜಾಕ್ಲಿನ್ ಅವರೇ? ಅದೇ 2047ಕ್ಕೆ ನಮಗೆ ಸ್ವತಂತ್ರ ಬರೋದು 100 ವರ್ಷ ಆಗತ್ತೆ ಬಂದು. ಸೊ ಆವಾಗ ನಾವು ಎಲ್ಲರೂ ಖುಷಿಯಾಗಿ ಒಬ್ರಿಗೊಬ್ರು ಆಗಬೇಕು. ನಮ್ಮ ಪಂಚಭೂತಗಳಲ್ಲಿ ಇವಾಗ ಏನು ನಾವು ಏನಾದರೂ ತಿಂಡಿ ತಿಂದರೆ ಹೊರಗಡೆ ಬಂದಾಗ ಆ ಪೇಪರ್ ಕವರ್ಸ್ನೆಲ್ಲ ಬಿಸಾಕ್ದಲೆ ಭೂಮಿಗೆ ಹೊರೆ ಆಗ್ತಿದೆ ಅವೆಲ್ಲ, ಅದನ್ನು ವಾಪಸ್ ನಮ್ಮ ಬ್ಯಾಗ್ಗಳಲ್ಲೇ ನಾವು ಹೆಂಗೆ ಇಟ್ಕೊಂಡು ಹೋಗ್ಬೋದು. ಮಕ್ಕಳಿಂದನೂ ಈ ಅರಿವನ್ನ ಮೂಡಿಸ್ತಾ ಬಂದರೆ ಸೊ ಇಷ್ಟೊಂದು ಕಸಕಡ್ಡಿಗಳನ್ನ ನಾವು ಚೆಲ್ಲೋ ಅವಶ್ಯಕತೆ ಇರಲ್ಲ. ಹಾಗೆ ವೆಹಿಕಲ್ಸ್ಗಳು, ಎಕ್ಸಾಂಪಲ್ ನಾವು ತುಂಬ ವೆಹಿಕಲ್ಸ್ನ ಈಗ 4 ವೀಲರ್ ಒಂದಿದ್ರೆ ತಿರ್ಗಾ ಇನ್ನೊಂದು 4 ವೀಲರ್ ನಮ್ಮ ಆಸೆಗೆ ತೊಗೊಳ್ತೀವಿ. ಸೊ ಆ
ವೆಹಿಕಲ್ಸ್ಗಳನ್ನ ಡ್ರೈವಿಂಗ್ನ ಅವಾಯ್ಡ್ ಮಾಡ್ಕೊಬೋದು. ಅದು ನೀರನ್ನ ಏನು ನಾವು ಎಚ್ಚೆತ್ತವಾಗಿ ಉಪಯೋಗಿಸ್ತೀವಿ ಅದನ್ನು ಕೂಡ ನಾವು ಲಿಮಿಟಾಗಿ ಯೂಸ್ ಮಾಡ್ತಾ ಬಂದರೆ ಅಲ್ಲಿ ನಾವು ಸಂರಕ್ಷಣೆ ಮಾಡ್ಬೋದು. ಈ ಥರ ಒಂದಷ್ಟು ಕೆಲಸಗಳು ಚಟುವಟಿಕೆಗಳು ಮಕ್ಕಳ ಕಡೆಯಿಂದನೂ ಮಾಡಿಸ್ತಾ ಇದ್ವಿ. ಸೊ 2047 ತನಕ ಈ ಒಂದಷ್ಟು ಕಲ್ಮಶಗಳನ್ನ ಕಡಿಮೆ ಆಗ್ತಾ ಬಂದರೆ ನಮ್ಮ ಫ್ಯೂಚರ್ ಮಕ್ಕಳುಗಳಿಗೆ ಏನಿದ್ದಾರೆ ಅವರು ಒಂದು ಒಳ್ಳೆ ಜೀವನಗಳನ್ನ ಆರಂಭಿಸ್ಬೋದು, ಜೊತೆಯಾಗಿ ಖುಷಿಯಾಗಿ ಬದುಕ್ಬೋದು ಅನ್ನೋ ಒಂದು ಉದ್ದೇಶ ಸರ್. ಅಲ್ಲಿ ಏನಾದರೂ ಕೃಷಿ ಉತ್ಪನ್ನಗಳನ್ನು ಪ್ರದರ್ಶನ ಮಾಡೋದು, ಮಾರಾಟ ಮಾಡೋದು ಮತ್ತು ಪರಸ್ಪರ ವಿಚಾರ ವಿನಿಮಯ ಮಾಡ್ಕೊಳ್ಳೋದಕ್ಕೆ ಏನಾದರೂ ಅವಕಾಶವನ್ನೇನಾದರೂ ಕಲ್ಪಿಸಿದ್ದೀರಾ? ಹೌದು ಸರ್, ಖಂಡಿತ. ಸೊ ಅಲ್ಲಿ ಇವಾಗ ಏನು ಅಂದ್ಕೊಂಡಿದ್ದೀವಿ, KRS ಪಂಪ್ ಹೌಸ್ ರೋಡಲ್ಲಿ ನಮ್ಮ ಏನು ಜಾಗ ಇದೆ ಅಲ್ಲಿ ಬೆಳೆದಂಥ ತರಕಾರಿಗಳು ಅಥವಾ ಅಕ್ಕಪಕ್ಕ ಬೆಳೆದಂಥ ರೈತರು ಆರ್ಗ್ಯಾನಿಕ್ ಫಾರ್ಮಿಂಗಲ್ಲಿ ಮಾಡ್ತಾ ಬಂದವರು ಒಂದು ಸಂಡೇಸು ಅಲ್ಲೇ ಒಂದು ಸಂತೆ ಥರ ಮಾಡಿ, ಸೊ ಅಲ್ಲಿ ಅವರು ಒಂದೊಂದು ಸ್ಟಾಲ್ಸ್ ಲೈಕ್ ಬೆಳಗ್ಗೆಯಿಂದ ಸಂಜೆ ತನಕ ಅವರ ಏನು ಬೆಳೆದಿರ್ತಾರೋ ಅಥವಾ ಏನು ಹೋಮ್ ಮೇಡ್ ಯಾವುದೇ ಥರ ಕೆಮಿಕಲ್ಲು ಕಲರ್ ಹಾಕಲ್ದೆ ಮಾಡಿರೋಂಥ ಹೋಮ್ ಮೇಡ್ ಪ್ರಾಡಕ್ಟ್ಸ್ಗಳನ್ನ ಅಲ್ಲಿ ತಂದು ಅವರು ಸ್ಟಾಲ್ಸ್ಗಳ ರೀತಿ ಇಟ್ಕೊಬೋದು ಸರ್. ಸೊ ಆವಾಗ ಜನಗಳನ್ನೂ ಬೇಕಂದ್ರೆ ನಾವು ಅಲ್ಲಿ ಇನ್ವೈಟ್ ಮಾಡ್ಬೋದು, ಇಂಥ ಜಾಗದಲ್ಲಿ ಇಂಥ ಐಟಮ್ಸ್ಗಳು ಸಿಗ್ತಿದೆ, ಒಳ್ಳೆ ಪದಾರ್ಥಗಳು ಸಿಗ್ತಿದೆ, ಮತ್ತು ರೈತರಿಗೂ ಎನ್ಕರೇಜ್ ಮಾಡ್ದಂಗೆ ಆಗುತ್ತೆ. ಸೊ ಈ ಥರ ಒಂದು ಪ್ಲ್ಯಾನ್ ಮಾಡಿ ಡಿಸ್ಕಷನಲ್ಲಿದೆ. ಸೊ ಈಗಲೇ ಏನಾದರೂ ಉತ್ಪನ್ನಗಳನ್ನು ಅಲ್ಲಿ ಮಾರಾಟ ಮಾಡ್ತಿದ್ದೀರಾ ಹೇಗೆ? ಈಗಾಗಲೇ ಕೆಲವೊಂದು ಪ್ರಾಡಕ್ಟ್ಸು ಲೈಕ್ ಹೋಮ್ ಮೇಡ್ ಸೋಪ್ಸ್ ಇರ್ಬೋದು, ಜೀವಾಮೃತ ಇರ್ಬೋದು, ವರ್ಮಿ ಕಾಂಪೋಸ್ಟು, ವರ್ಮಿ ವಾಶು, ಕೆಲವೊಂದು ಕಷಾಯದ ಪುಡಿಗಳು ಬೇಕಾದ್ರೆ ನಾವೇ ಹೇಳ್ಕೊಡ್ಬೋದು. ಇಮಿಡಿಯೇಟ್ ಆಗಿ ಅಲ್ಲೇನೆ ನಮ್ಮ ಅಕ್ಕಪಕ್ಕ ಬೆಳೆದಿರುವಂಥ ಗಿಡಗಳ ಎಲೆಗಳನ್ನ ಕಿತ್ತು ನಾವು ಕಷಾಯಗಳನ್ನ ಮಾಡಿ ಅದ್ರದ್ದು ಹೆಲ್ತ್ ಬೆನಿಫಿಟ್ಸ್ನ ನಾವು ಈಗಾಗಲೇ ಹೇಳ್ತಾ ಬರ್ತಾ ಇದ್ದೀವಿ. ಸೊ ಈಗ ಯಾರು ವಿಸಿಟಿಗೆ ಬರ್ತಾರೆ ಸೊ ಅವ್ರಿಗೆ ನಾವು ಅಲ್ಲೇ ಎಕ್ಸ್ಪ್ಲೇನ್ ಮಾಡಿ ಆ ಕಷಾಯಗಳನ್ನ ಮಾಡಿಕೊಡ್ತಾ ಇದ್ದೀವಿ. ಸೊ ಅವಾಗ ಅವ್ರಿಗೆ ಖುಷಿ, ಅವ್ರಿಗೆ ಸಮ್ ಚೇಂಜಸ್ನ ಅವ್ರು ಫೀಲ್ ಮಾಡ್ತಾರೆ, ಆವಾಗ ಅವರೇ ಹೇಳ್ತಾರೆ. ಒಂದಷ್ಟು ಫೀಡ್ಬ್ಯಾಕ್ಸ್ಗಳು ತುಂಬ ಚೆನ್ನಾಗಿ ಬಂದಿದೆ. ನಮ್ಮದು ಗ್ರಾಮಗಳಿಂದ ಕೂಡಿದ ದೇಶ. ಗ್ರಾಮ ಉದ್ಧಾರವಾದರೆ ದೇಶ ಉದ್ಧಾರವಾದಂತೆ. ಬೆಳೆಯುವ ಮಣ್ಣು ತಿನ್ನುವ ಅನ್ನ ಸಾವಯವದಲ್ಲಿ ಇರಲಣ್ಣ. ಸಮಗ್ರ ಕೃಷಿಗೆ ನೀರಿನ ಮಿತಿಗೆ ತುಂತುರು ಹನಿಗಳ ಬಳಸೋಣ. ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಪ್ರತಿ ಮಂಗಳವಾರ ಸಂಜೆ 6:50 ಪ್ರಸಾರವಾಗಲಿದೆ ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕುರಿತ ಬಾನುಲಿ ಸರಣಿ ನಾವು ನಮ್ಮೂರು. ನಾವು ನಮ್ಮೂರು ನಮ್ಮ ಬದುಕಿನ ತವರೂರು. ಮಣ್ಣು ನೀರು ಗಾಳಿ ಬೆಳಕು ಕೊಟ್ಟಿ ಹಸಿರಿಯೂರು. ಗ್ರಾಮೀಣಾಭಿವೃದ್ಧಿ ಯೋಜನೆ ಕುರಿತ ಸಂವಾದ, ತಜ್ಞರೊಂದಿಗೆ ಮಾತುಕತೆ, ನೇರ ಫೋನ್ ಇನ್ ಕಾರ್ಯಕ್ರಮಗಳು ಸರಣಿಯ ವಿಶೇಷ. ಮನೆ ಮನೆಗೂ ಶೌಚಾಲಯ, ಊರಿಗೊಂದು ಗ್ರಂಥಾಲಯ, ದುಡಿಯುವ ಕೈಗೆ ಉದ್ಯೋಗ, ಗ್ರಾಮೋದ್ಧಾರಕ್ಕೆ ಸರಾಗ. ಮರೆಯದೆ ಆಲಿಸಿ ಪ್ರತಿ ಮಂಗಳವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕುರಿತ ಬಾನುಲಿ ಸರಣಿ ನಾವು ನಮ್ಮೂರು. ನಾವು ನಮ್ಮೂರು ನಮ್ಮ ಬದುಕಿನ ತವರೂರು. ಮಣ್ಣು ನೀರು ಗಾಳಿ ಬೆಳಕು ಕೊಟ್ಟಿ ಹಸಿರಿಯೂರು. ಈಗ ಸುಪ್ರೀತ್ ಅವರೇ, ಮಕ್ಕಳ ಬಗ್ಗೆ ಹೆಚ್ಚು ಆಸಕ್ತಿ ತಮಗಿದೆ ಅಂತ ಹೇಳ್ತೀರಿ. ಹೌದು ಸರ್. ಈಗ ಮಕ್ಕಳಿಗೆ ಏನಾದರೂ ಅವಕಾಶವನ್ನು ಸೃಷ್ಟಿಸೋ ನಿಟ್ಟಿನಲ್ಲಿ ಏನಾದರೂ ಕೆಲಸ ಮಾಡ್ತಾ ಇದ್ದೀರಾ? ಖಂಡಿತ ಸರ್. ಕಿಡ್ ಪ್ರೋನರ್ಶಿಪ್ ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಮಾಡೆಲ್ ಇದೆ. ಸೊ ಅದರಲ್ಲಿ ಏನಂತಂದರೆ ಸ್ಯಾಟರ್ಡೆ ಸಂಡೇ ಅಲ್ಲೇ ಫಿಸಿಕಲ್ ಆಗಿ ಬರ್ಬೋದು, ಮಿಕ್ಕಿದ್ದ ದಿನಗಳು ನಾವು ಆನ್ಲೈನಲ್ಲಿ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ಸೊ ಈಗ ನಮ್ಮ ಹೋಮ್ ಸ್ಕೂಲಿಂಗ್ ಕಮ್ಯುನಿಟಿಲೇ ಈಗ ನಮ್ಮ ಮಕ್ಕಳುಗಳೇ 4 ವರ್ಷ ಇರ್ಬೋದು, 10 ವರ್ಷ ಇರ್ಬೋದು, 14 ವರ್ಷದ ಮಕ್ಕಳುಗಳೇ ಇರ್ಬೋದು. ಇವಾಗ ಕಳೆದ August 15 200ಕ್ಕಿಂತ ಹೆಚ್ಚು ಕಾರ್ಯಕ್ರಮಗಳನ್ನ ನಾವು ಮೈಸೂರಿನ ಸಿದ್ಧಾರ್ಥ ನಗರದಲ್ಲಿ ಮಾಡಿದ್ದೀವಿ. ಏನಾದರೂ ಒಂದು ಕಂಪನಿ ಥರ ಏನಾದರೂ ಮಾಡ್ಕೊಂಡಿದ್ದೀರಾ ಇದಕ್ಕೆ? ಸರ್, ಈಗ ಆತ್ಮ ಅಂತ ಹೇಳಿ ಹೆಸರು ಫೈನಲೈಸ್ ಮಾಡಿದ್ದೀವಿ ನಾವು. ಆತ್ಮ ATMA ಅಂತಂದರೆ ನಾವು ಬೇರೆದನ್ನ ಬೆರಳು ತೋರ್ಸೋಕ್ಕಿಂತ ಮುಂಚೆ ನಮ್ಮ ಆತ್ಮ ಶುದ್ಧೀಕರಣ ನಾವು ಮಾಡ್ಕೋಬೇಕು ಅಂತ ಹೇಳಿ. ಸೊ ಆತ್ಮದ ಅಬ್ರವೇಷನ್ ಬಂದರೆ ಆಲ್ಟರ್ನೇಟಿವ್ ಥಿಂಕರ್ಸ್ ಮೈಸೂರು ಅಸೋಸಿಯೇಷನ್ ಅಂತ. ಸೊ ಮೈಸೂರು ಸುತ್ತಮುತ್ತ ಇರೋಂಥವ್ರು ಯಾರು ವಿಭಿನ್ನವಾಗಿ ಆಲೋಚನೆ ಮಾಡ್ತಿರ್ತಾರೆ, ಸೊ ಅಂಥವ್ರನ್ನೆಲ್ಲ ಸೇರಿ ನಾವೊಂದು ಕಮ್ಯುನಿಟಿ ಥರ ಮಾಡ್ಕೋಬೇಕು ಅಂತ. ಸೊ ಈಗ ನಾವು ಪಂಪ್ ಹೌಸ್ ಹತ್ರನೂ ಮಾಡಿರೋದು ಅದೇ ಕಾರಣ. ಈಗ ಜಾಕ್ಲಿನ್ ಹೇಳ್ದಂಗೆ ನಾವೀಗ ಜೀವಾಮೃತ ಇರ್ಬೋದು, ಅದು ಶಿವಣ್ಣ ಅಂತ, ಸೊ ಅವರು ನಿಮ್ಮ ತುಂಬ ದೊಡ್ಡ ಅಭಿಮಾನಿ. ಸೊ ರೈಸ್ ಇರ್ಬೋದು, ಅದು ಗನಿಕಾನಣ್ಣ ಅಂತ ಹೇಳಿ. ಸೊ ಯಾವುದೇ ಈ ಥರ ವಿಭಿನ್ನವಾದ ರೈತರುಗಳಿದ್ದಾರೆ, ವೈಟ್ ಲೇಬ್ಲಿಂಗ್ ಮಾಡದೆ ಅವರ ಬ್ರ್ಯಾಂಡ್ಗಳಲ್ಲೇ ಈ ಜಾಗದಲ್ಲಿ ನಾವು ಅವ್ರನ್ನ ಹೆಚ್ಚಿನ ಮನೆಗಳಿಗೆ ಪರಿಚಯ ಮಾಡಿಕೊಡ್ಬೇಕು ಅಂತ ಹೇಳಿ. ಈಗ ಐಸ್ ಕ್ರೀಮಲ್ಲಿ ಅಭಯ ಅಂತ ಇದೆ, ಸುರೇಶ್ ಭಟ್ ಅಂತ ಇದ್ದಾರೆ. ಸೊ ಆ ಥರ ಇನ್ನು ಜಕಾಲಿಸ್ ಅಂತ ಹೇಳಿ ಸೋಮಶೇಖರ್ ಅಂತ ಹೇಳಿ ಅವರು ಗಾಣದ ಎಣ್ಣೆ ತೆಗಿತಾರೆ. ಸೊ ಈಗ ಸೋಪ್ ಅಂತ ಹೇಳ್ದಂಗೆ ಆಲೂರು ಮೂರ್ತಿ ಅಣ್ಣ ಅಂತ ಇದ್ದಾರೆ, ಅಚ್ಚುಮೆಚ್ಚು ಅಂತ ಹೇಳಿ ಅವರು ಸೋಪ್ ಮಾಡ್ತಾರೆ. ಸೊ ಅವರು ಖಾದಿಯಿಂದ ಅವ್ರು ಟ್ರೈನಿಂಗ್ ತೊಗೊಂಡು ಅಲ್ಲಿಂದ ಸಪೋರ್ಟ್ ತೊಗೊಂಡು
ಮಾಡ್ತಾ ಇದ್ದಾರೆ. ಆಮೇಲೆ ಈ ಥರ ಯಾವುದೇ ಒಂದು ಕನ್ಸು ಇಟ್ಕೊಂಡಿದ್ರೆ ಸರ್, ಜಾಗಕ್ಕೆ ಬೇರೆ ಕಡೆ ಡಿಪೆಂಡ್ ಆಗದೆ, ಈಗ ಹೇಗೆ ಕಾರ್ಪೊರೇಟಲ್ಲಿ ಕೋವರ್ಕಿಂಗ್ ಸ್ಪೇಸಸ್ ಅಂತ ಮಾಡಿರ್ತಾರೆ, ಆ ಥರ ನಮ್ಮದ್ರಲ್ಲಿ ಸಮುದಾಯದವರು ಅಂದರೆ ಕಮ್ಯುನಿಟಿ ಲಿವಿಂಗ್ ಸ್ಪೇಸ್ ಅಂತ ಮಾಡಿಕೊಂಡು, ಸೊ ಅಲ್ಲಿ ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ ಬಿಲ್ಡಿಂಗ್ ಕೂಡ ಇದೆ. ಸೊ ಗ್ರೌಂಡ್ ಫ್ಲೋರಲ್ಲಿ ದೊಡ್ಡ ಕಾನ್ಫರೆನ್ಸ್ ರೂಮ್ ಇದೆ, ಜೊತೆಗೆ ಅಲ್ಲೇ ನಾವು ಫ್ರಂಟಲ್ಲಿ ಒಂದು ಔಟ್ಲೆಟ್ನ ಮಾಡ್ತಾ ಇದ್ದೀವಿ. ಸೊ ಅಲ್ಲೇನೀಗ ಭಾನುವಾರ ಸಂತೆ ಮಾಡಬೇಕು ಅಂದ್ಕೊಂಡಿದ್ದೀವಿ. ಸೊ ಭಾನುವಾರ ಆ ಓನರ್ಗಳೇ ಬಂದು ನಿಂತ್ಕೊಂಡಲ್ಲಿ ಪ್ರಮೋಟ್ ಮಾಡ್ತಾರೆ. ಬಟ್ ಅದು KRS ರೋಡ್ ಆಗಿರೋದ್ರಿಂದ ಮೈಸೂರಿಗೆ ಯಾರೇ ವಿಸಿಟ್ರು ಬಂದರೂ ಚಾಮುಂಡಿ ಬೆಟ್ಟ, ಮೈಸೂರು ಪ್ಯಾಲೇಸು, KRSಗೆ ಗ್ಯಾರಂಟಿ ವಿಸಿಟ್ ಅಂತೂ ಮಾಡ್ತಾರೆ. ಸೊ ಸೋಮವಾರದಿಂದ ಶನಿವಾರದವರೆಗೂ ಆ ಪ್ರಾಡಕ್ಟ್ಸ್ಗಳು ಅಲ್ಲಿ ಸಿಗುತ್ತೆ. ಸೊ ಇದು ವಾರದ ಒಂದಿನ ಬಂದು ನಾವು ವಾಪಸ್ ಹೋಗೋದು ಅನ್ನೋ ಥರ ಇಲ್ಲ, ಮಿಕ್ಕಿದ 6 ದಿನ ಕೂಡ ಆ ಪ್ರಾಡಕ್ಟ್ಸು ಅಲ್ಲಿ ಮಾರುಕಟ್ಟೆಗಿರುತ್ತೆ. ಸೊ ಅದಕ್ಕೆ ಅಟ್ರಾಕ್ಟ್ ಮಾಡಬೇಕು ಅಂತ ಹೇಳಿ ನಾವು ನಮ್ಮ ಹಳೆ ಕಾಲದ ತಿಂಡಿ ತಿನಿಸುಗಳನ್ನೂ ನಾವು ಪ್ರಮೋಟ್ ಮಾಡಬೇಕು ಅಂತ ಹೇಳಿ ಸ್ವದೇಶಿ ಸ್ವಾದಿಷ್ಟ ಅಂತ ಒಂದು ಹೋಟೆಲ್ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಆಗಸ್ಟ್ 15ನೇ ತಾರೀಕು ಅದರದ್ದು ಇನಾಗ್ರೇಷನ್ ಇಟ್ಕೊಂಡಿದ್ದೀವಿ. ಸೊ ಫಾಲೋಡ್ ವಿತ್ ರೈಸ್ ಮ್ಯೂಸಿಯಮ್ಮು, ಕೊಕೊನೆಟ್ ಮ್ಯೂಸಿಯಮ್ಮು, ಮತ್ತು ಈ ಥರ ಸಣ್ಣ ಕೈಗಾರಿಕೆಗಳನ್ನ ಅಲ್ಲಿ ಸೆಟಪ್ ಮಾಡೋಂಥದ್ದು. ಈಗ ನ್ಯೂಟ್ರಿಷನಿಸ್ಟ್ಗಳಿರ್ತಾರೆ, ಅವರು ಬಂದು ಆ ಜಾಗಗಳನ್ನು ಉಪಯೋಗಿಸ್ಕೊಂಡು ಅವ್ರ ವರ್ಕ್ಶಾಪ್ಗಳಿರ್ಬೋದು, ರಿಟ್ರೀಟ್ ಪ್ರೋಗ್ರಾಮ್ಗಳಿಂದ ಅಲ್ಲಿ ಮಾಡ್ಕೋಬೋದು. ಏನೇನು ಮಾಡ್ತೀರಿ ಸ್ವದೇಶಿ ಸ್ವಾದಿಷ್ಟದಲ್ಲಿ ಜಾಕ್ಲಿನ್ ಅವರೇ? ಸರ್, ಹೊತ್ತು ಇವಾಗ ನಮ್ಮ ಹಳೆಯ ಪಾರಂಪರಿಕ ಬಂದಿರುವಂಥ ಅಡುಗೆಗಳು ಒಂದಷ್ಟು, ಹಬೆ ವಡೆ ಇರ್ಬೋದು, ಗಸಗಸೆ ಪಾಯಸ, ಒಂದಷ್ಟು ಚಟ್ನಿಗಳಲ್ಲಿ ಬೇರೆ ನಮ್ಮ ತರಕಾರಿ ಚಟ್ನಿಗಳೇ ತುಂಬ ಇದ್ದಾವೆ, ಆ ಥರದ್ದು ರೊಟ್ಟಿಗಳಿರ್ಬೋದು, ಸೊಪ್ಪುಗಳ ರೊಟ್ಟಿ, ಸೊಪ್ಪುಗಳನ್ನ ಯೂಸ್ ಮಾಡಿಕೊಂಡು ರೊಟ್ಟಿಗಳನ್ನ ಮಾಡುವಂಥದ್ದು. ನಮಗೆ ಗೊತ್ತೇ ಇಲ್ಲ, ನಮ್ಮ ಓಡಾಡೋ ಜಾಗದಲ್ಲೇ ಬೆಳೆದಿರುತ್ತೆ ಸೊಪ್ಪುಗಳು, ಅದ್ರ ಬಗ್ಗೆ ನಮ್ಗೆ ಮಾಹಿತಿ ಇಲ್ಲ. ಸೊ ಅಂಥ ಸೊಪ್ಪುಗಳನ್ನ ನಾವು ತಂದು ರೊಟ್ಟಿ ಜೊತೆ ಮಾಡಿಕೊಡ್ಬೇಕು ಅಂತ, ಚಿಬ್ಲಿ ಇಡ್ಲಿ ಮತ್ತು ಕೆಂಪು ಚಟ್ನಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸಿರಿಧಾನ್ಯದ ಬಗ್ಗೆ ಜಾಸ್ತಿ ಮಾಹಿತಿ ಕೊಡಬೇಕು. ಸಿರಿಧಾನ್ಯದಲ್ಲಿ ಎಷ್ಟೊಂದು ಜನ ಬರೀ ಪೊಂಗಲ್ಲು ಅಥವಾ ಮಿಲ್ಲೆಟ್ ಬಿಸಿಬೇಳೆ ಬಾತು ಅಂತ ಹೇಳ್ತಾರೆ, ಅದರಲ್ಲಿ ದೋಸೆ, ಇಡ್ಲಿ ಮಾಡ್ಬೋದು, ಪಡ್ಡು ಮಾಡ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಈವನ್ ಉಪ್ಪಿಟ್ಟಿರ್ಬೋದು, ಗಂಜಿಗಳಿರ್ಬೋದು, ವೆರೈಟೀಸ್ ಆಫ್ ಗಂಜಿಗಳು ವಿತ್ ವೆಜಿಟೇಬಲ್ಸ್ಗಳನ್ನ ಹಾಕಿ ಮತ್ತು ಒಂದಷ್ಟು ಚಟ್ನಿ, ಅದಕ್ಕೆ ಸೂಟ್ ಆಗುವಂಥ ಚಟ್ನಿಗಳು ಮಾಡಿ ಒಂದು ಕಾಂಬೋ ಮೂಲಕ ನಾವು ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ ಸರ್. ಚೆನ್ನಾಗಿದೆ ಹೆಸರು, ಸ್ವದೇಶಿ ಸ್ವಾದಿಷ್ಟ. ಆಯಿತು. ಈಗ ನಿಮ್ಮಲ್ಲಿ ಏನಾದರೂ ಒಂದು ಮಕ್ಕಳನ್ನು ಪ್ರೋತ್ಸಾಹಿಸೋ ಸಲುವಾಗಿ ಮಕ್ಕಳಿಗೆ ಏನಾದ್ರು ಜವಾಬ್ದಾರಿ ಕೊಡೋದು ಮತ್ತು ಅವರೇ ಅದನ್ನು ನಿರ್ವಹಣೆ ಮಾಡ್ಕೊಂಡು ಹೋಗೋದು, ಈ ಥರ ಎಂಟರ್ಪ್ರೈಸಿಂಗ್ ಆಗಿರೋ ತರಹದ ಒಂದು ಏನಾದರೂ ಅವಕಾಶವನ್ನೇನಾದರೂ ಕಲ್ಪಿಸಿದ್ದೀರಾ? ಖಂಡಿತ ಸರ್, ಅದೇ ನಾನು ಆಗಲೇ ಹೇಳ್ದಂಗೆ 2047 ಈ ಮಕ್ಕಳುಗಳು ನಿಜವಾದ ನಾಯಕರುಗಳಾಗಿ ನಮ್ಮ ದೇಶನ ಮುಂದೆ ತೊಗೊಂಡು ಹೋಗ್ತಾರೆ. ಸೊ ಅವರಿಗೆ ಬರೀ ಥಿಯರಿಟಿಕಲ್ ಅಲ್ಲದೆ ಪ್ರಾಕ್ಟಿಕಲ್ ಆಗಿ ಅಲ್ಲೇ ಬಂದು, ಅದು ಕೃಷಿ ಇರ್ಬೋದು, ಇಲ್ಲ ಕಾಟೇಜ್ ಇಂಡಸ್ಟ್ರೀಸ್ಗಳಿರ್ಬೋದು, ಇಲ್ಲ ಪ್ಲಾನಿಂಗ್ ಇರ್ಬೋದು, ಇಲ್ಲ ಹಾಸ್ಪಿಟಾಲಿಟಿ ಇರ್ಬೋದು, ಇಲ್ಲ ಅಕೌಂಟ್ಸಿಂಗ್ ಇರ್ಬೋದು, ಅದನ್ನೆಲ್ಲ ಅಲ್ಲೇ ಫಿಸಿಕಲ್ ಆಗಿ ನಿಂತು ಮಾಡ್ತಾರೆ. ಸೊ ನಮ್ಗೆ ಅದಕ್ಕೂ ಸ್ಫೂರ್ತಿ ಏನಂತಂದರೆ, ಕೇರಳದಲ್ಲಿ 7 ವರ್ಷದೊಂದು ಹುಡುಗಿ CEO ಆಗಿದ್ದಾಳೆ, ತಮಿಳ್ನಾಡಲ್ಲಿ 14 ವರ್ಷದೊಂದು ಹುಡುಗಿ CEO ಆಗಿದ್ದಾಳೆ. ಸೊ ಈಗ ಆ ಥರದ್ದೆಲ್ಲ ಇನ್ಸ್ಪಿರೇಷನ್ಸ್ಗಳು ತುಂಬ ಚೆನ್ನಾಗಿ ಬರ್ತಾ ಇದೆ. ಜೆ ಕೃಷ್ಣಮೂರ್ತಿ ಅಂತ ಹೇಳಿ ಅವರೆಲ್ಲ 1908-9 ನೇಚರ್ ಸೆಂಟ್ರಿಕ್ ಲಿವಿಂಗ್ ಅನ್ನೋ ಒಂದು ಮಾಡೆಲ್ಗಳನ್ನ ತೊಗೊಂಬಂದಿದ್ರು. ಸೊ ಈ ಥರ ಆಲೋಚನೆ ಮಾಡೋಂಥ ತುಂಬ ಫ್ಯಾಮಿಲೀಸ್ಗಳಿದ್ದಾರೆ. ನೀವು ಮಾಡಿದ್ದೀರಾ ಆ ಥರ? ಯಾರನ್ನಾದರೂ CEO ಸಣ್ಣ ಹುಡುಗಿನ? ಖಂಡಿತ ಸರ್, ನಮ್ಮ ಈ ಪ್ರಾಜೆಕ್ಟ್ ಏನು ಪಂಪ್ ಹೌಸ್ KRS ರೋಡಲ್ಲಿ ನಡೀತಾ ಇದೆ. ಸೊ ಇದಕ್ಕೆ 14 ವರ್ಷದ್ದು ಕಶ್ವಿ ಅಂತ ಹೇಳಿ, ಸೊ ಅವಳು ಈ ಕಂಪ್ನಿದು CEO ಆಗಿ ಜವಾಬ್ದಾರಿನ ತಗೊಂಡು ಮುಂದಕ್ಕೆ ಹೋಗ್ತಾ ಇದೆ. ಪರವಾಗಿಲ್ವೇ? ಅವ್ರಿಗೆ ಬೇಕಾದಂತಹ ಎಲ್ಲ ಪೂರಕವಾದಂತಹ ಮಾಹಿತಿ ತಾವು ಕೊಡ್ತಾ ಇದ್ದೀರಿ? ಮಾಹಿತಿ ಜೊತೆಗೆ ಬೇರೆ ಬೇರೆ ಆರ್ಗನೈಸೇಷನ್ ಟ್ರೈನಿಂಗ್ ಕೂಡ ಆಗಿದೆ. ಸೊ ಅವ್ರಿಗೆ ಅದು ಪ್ಲಾನಿಂಗ್ ಇರ್ಬೋದು, ಫೈನಾನ್ಷಿಯಲ್ ಫಂಡ್ ರೈಸಿಂಗ್ ಇರ್ಬೋದು, ಇಲ್ಲ ಎಕ್ಸಿಕ್ಯೂಷನ್ಸ್ ಇರ್ಬೋದು. ಸೊ ಆ ಥರದ್ದೆಲ್ಲ ಆಗಲೇ ಹೇಳ್ದಂಗೆ 200 ಕಾರ್ಯಕ್ರಮಗಳಲ್ಲಿ ಬೇರೆ ಬೇರೆ ಥರ ಅವ್ರಿಗೆ ಅವಕಾಶಗಳು ಕೊಟ್ಟಿದ್ದೀವಿ. ಈಗೇನು ನೀವು ಚಟುವಟಿಕೆಗಳು ಮಾಡ್ತಾ ಇದ್ದೀರಿ, ಇವೆಲ್ಲ ವೈಯಕ್ತಿಕ, ಅಂದರೆ ನೀವು ನಿಮ್ಮ ಮಟ್ಟದಲ್ಲಿ ಆಲೋಚನೆ ಮಾಡಿ ಒಂದಷ್ಟು ಚಟುವಟಿಕೆಗಳನ್ನು ಮಾಡ್ತೀರಿ ಅಲ್ವೇ? ಸಮುದಾಯವನ್ನು ಹೇಗೆ ತೊಡಗಿಸ್ಕೋತೀರಿ ಇದರಲ್ಲಿ? ಸರ್, ಇದು ಈಗ KRS ರೋಡಲ್ಲಿ ಮಾಡ್ತಿರೋದು ಟೋಟಲಿ ಕಮ್ಯುನಿಟಿ ಇದೇನೆ. ಅಂದರೆ ಅದಕ್ಕೆ ನಾವು ಈಗ ನಮ್ಮ ಅನುಭವದ ಮೇಲೆ ಕಮ್ಯುನಿಟಿ ಸೋಷಿಯಲ್ ಆಂಟ್ರಪ್ರಿನರ್ಶಿಪ್ ಅಂತ ಇದು ಮಾಡೆಲ್ ಸರ್. ಸೊ ನಾವು ಸಮುದಾಯದಲ್ಲಿ ಬದುಕ್ತೀವಿ, ಜೊತೆಗೆ ಸಮಾಜದ ಕಳಕಳಿನೂ ಇರಬೇಕು, ಜೊತೆಗೆ ರೆವಿನ್ಯೂನು ಜನರೇಟ್ ಆಗಬೇಕು. ಈಗ ನೋಡಿ, ಎಷ್ಟೋ ಫಾರಿನ್ ಬ್ರ್ಯಾಂಡ್ಸ್ಗಳಿಗೆ ನಾವೇ ನಮ್ಮ ಸ್ವಂತ ದುಡ್ಡನ್ನ ಕೊಟ್ಟು ಫ್ರಾಂಚೈಸಿ ತೊಗೊಂಡು ಲಾಯಲ್ಟಿನ ಕೊಡ್ತಾ ಹೋಗ್ತೀವಿ. ಸೊ ನಮ್ಮ ಯಾವ ಲೋಕಲ್ NGOನ ಇನ್ನೊಬ್ಬರು ಬಂದು ನಾವು ಫ್ರಾಂಚೈಸಿ ತೊಗೊಂಡು ನಿಮ್ಮ ಮೋಟೋಸ್ಗಳನ್ನ ನಾವು ಮಾಡ್ತೀವಿ ಅನ್ನೋದು ತುಂಬ ಕಡಿಮೆ ಇದೆ. ಕಡಿಮೆ ಅನ್ನೋಕ್ಕಿಂತ ಆ ಥರ ನಡೀತಾ ಇಲ್ಲ. ಸೊ ಇದನ್ನು ನಾವು 2047 ಒಂದು ವಿಷನ್ ಇಟ್ಕೊಂಡು, ಹಿಂಗೆ JC ಕುಮಾರಪ್ಪ ಅವರ ಒಂದು ಕಾಟೇಜ್ ಇಂಡಸ್ಟ್ರಿ ಮಾಡೆಲ್ ಇತ್ತು. ನಮ್ಮ ಗ್ರಾಮ ಪಂಚಾಯಿತಿಗಳ ಆದಾಯ ನಮ್ಮ ಗ್ರಾಮ ಪಂಚಾಯಿತಿಗಳಲ್ಲೇ ಸರ್ಕ್ಯುಲೇಟ್ ಆಗಬೇಕು. 100 ರೂಪಾಯಿ ನನ್ನಲ್ಲಿ ದುಡಿದ್ರೆ 100 ರೂಪಾಯಿ ನನ್ನ ಗ್ರಾಮ ಪಂಚಾಯಿತಿಲೇ ಹೇಗೆ ಉಳಿಬೇಕು. ಸೊ ಆ ಥರ ಫಸ್ಟು ನಾವೊಂದು ಚಿಕ್ಕದಾಗಿ, ಈಗ ನಮಗೆ ತುಂಬ ಪವರ್ ಇಲ್ಲದೆ ಇರೋದ್ರಿಂದ, ಇಲ್ಲ ಫೈನಾನ್ಷಿಯಲ್
ಫೈನಾನ್ಷಿಯಲ್ ಇಲ್ಲದಿರೋದ್ರಿಂದ ನಾವೊಂದು 10-12 ಕುಟುಂಬನಾದರೂ ಫಸ್ಟ್ ನಾವು ನಮ್ಮ ಜೀವನ ಶುರು ಮಾಡಬೇಕು ಅಂತೇಳಿ. ಸೊ ನಮ್ಮ ಸಮುದಾಯದಲ್ಲಿ ಬೇರೆ ಬೇರೆ ಕ್ಷೇತ್ರದಿಂದ ಬಂದಿರೋರು ಇದ್ದಾರೆ. ಸೊ ಎಲ್ಲರಿಗೂ ಹೇಗೆ ಇವತ್ತು ರೆಗ್ಯುಲರ್ ಸೊಸೈಟಿಲಿ ದ ಫ್ಯೂಚರ್ ಈಸ್ AI ಅಂತ ಹೇಳ್ತಾ ಇದ್ದಾರೆ. ಸೊ ವಿ ಆಲ್ಸೋ ಬಿಲೀವ್ ದಟ್ ಫ್ಯೂಚರ್ ಈಸ್ AI. ಬಟ್ ನಮ್ಮ ಅಬ್ಸರ್ವೇಷನ್ ಆಫ್ AI ಇಸ್ ಅಗ್ರಿಕಲ್ಚರ್ ಇಂಟಿಗ್ರೇಷನ್. ನಾವು ಆಟೋ ಡ್ರೈವರ್ ಆಗಿರೋ, ಇಲ್ಲ ಟೆಕ್ಕಿ ಆಗಿರೋ, ಡಾಕ್ಟರ್ ಆಗಿರೋ, ಇಲ್ಲ ಸ್ಪೋರ್ಟ್ಸ್ ಮ್ಯಾನ್ ಆಗಿರೋ, ನಾವು ಏನೇ ಆಗಿದ್ರೂ ಅಗ್ರಿಕಲ್ಚರ್ನ ಕಾಮನ್ ಆಗಿ ಪ್ರಾಕ್ಟೀಸ್ ಮಾಡಬೇಕು ಅಂತ. ಸೊ ದಿಸ್ ಇಸ್ ದ ಫ್ಯೂಚರ್. ಕೃಷಿಯ ಚಟುವಟಿಕೆಗಳನ್ನು ಹೇಗೆ ಕಲಿಸ್ತೀರಿ ಸಮುದಾಯಕ್ಕೆ? ಅವರಿಗೆ ಬಂದಾಗ ಯಾವ ಥರ ಸೀಡ್ ಬ್ಯಾಂಕಿಂಗ್ ಇರ್ಬೋದು, ಸೀಡ್ಗಳನ್ನ ಅಂದರೆ ಬೀಜ ಸಂರಕ್ಷಣೆ ಹೇಗೆ ಮಾಡ್ಕೊಳ್ಳೋದು, ಮತ್ತು ಅದನ್ನು ಹೇಗೆ ನಾವು ಬೀಜ ಭೂಮಿಗೆ ಹಾಕೋದು ಹೇಗೆ, ಹಾಕೋಕ್ಕೂ ಮುಂಚೆ ಪ್ರೊಸೀಜರ್ಗಳಿರ್ತವೆ, ಅದು ಹೇಗೆ ಮಾಡೋದು, ಸೀಡ್ಸ್ ಸಂರಕ್ಷಣೆಗಳನ್ನ ಹೇಗೆ ಮಾಡಿಕೊಂಡು ಭೂಮಿ ಯಾವ ಥರ ಒಂದು ಸೊಪ್ಪುಗಳನ್ನ ಬೆಳಿಬೇಕಂದ್ರೆ ಯಾವ ಥರ ಬೆಡ್ಡಿಂಗ್ ಮಾಡ್ಕೋಬೇಕು, ತರಕಾರಿ ಬೇಕಂದರೆ ಬಳ್ಳಿಗಳ ತರಕಾರಿ ಇರುತ್ತೆ ಅದಕ್ಕೆ ಯಾವ ಥರ ಬೇಕು, ಯಾವ್ಯಾವ ಥರ ಗೊಬ್ಬರಗಳನ್ನ ಅವರೇ ತಯಾರು ಮಾಡ್ಕೊಬೋದು, ಜೀವಾಮೃತ, ಘನಾಮೃತ, ಅಗ್ನಿಅಸ್ತ್ರ, ಈ ಥರ ಒಂದಷ್ಟು ಬೇಸಿಕ್ ಆಗಿ ಅವ್ರಿಗೆಲ್ಲ ಹೇಳ್ಕೊಡ್ತಾ ಬರ್ತೀವಿ. ಹೋಗ್ತಾ ಹೋಗ್ತಾ ಕಲಿತಾ ಅವ್ರ ಇಂಟ್ರೆಸ್ಟ್ ಮೇಲೆ ಅವರೇ ಇನ್ನೂ ರಿಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಮ್ಮ ಹಳೆ ಪದ್ಧತಿನೇ ಇವೆಲ್ಲ, ಏನಂದರೆ ವಾಪಸ್ಸು ತಿರುಗಿಸಿ ನೋಡಬೇಕು ಪುಟಗಳನ್ನ ಅಷ್ಟೇ. ಸೊ ಹಿಂಗೆ ಅವ್ರಿಗೆಲ್ಲ ಹೇಳ್ಕೊಡ್ತಾ ಒಂದು ಗಿಡದಿಂದ ಗಿಡಕ್ಕೆ ಎಷ್ಟು ಒತ್ತು ಕೊಡಬೇಕು, ಜಾಗಗಳನ್ನ ಬಿಟ್ಟು ಯಾವ ಗಿಡ ಹಾಕಬೇಕು, ಕಾಂಬಿನೇಷನ್ ಆಫ್ ಕ್ರಾಪ್ಸು, ಈ ಥರದ್ದೆಲ್ಲ ಹಾಕ್ಕೊಟ್ಟು ಮತ್ತು ಲೇಯರ್ ಮೆನ್ಯೂರ್ನ ಹೇಗೆ ಪ್ರಿಪೇರ್ ಮಾಡೋದು, ಇದನ್ನೆಲ್ಲ ನಾವು ಬೇಸಿಕ್ ಟ್ರೈನಿಂಗ್ಸ್ನ ಎಲ್ರಿಗೂ ಕೊಡ್ತಾ ಇದ್ದೀವಿ. ಓಕೆ, ಅಂದರೆ ಕೃಷಿಯ ಒಂದು ಪರಿಚಯವನ್ನು ಮಾಡ್ಕೊಡ್ತೀರಿ ಬಂದಂಥವ್ರಿಗೆ. ಹೌದು. ಮತ್ತು ಸಮುದಾಯವೂ ಕೂಡ ಅಲ್ಲಿ ಬಂದು ಕೃಷಿಯಲ್ಲಿ ತೊಡ್ಕೋಬೋದಾ? ತೊಡ್ಕೊಬೋದು ಸರ್, ಖಂಡಿತವಾಗ್ಲೂ. ಅವ್ರು ತುಂಬ ಜನ ಇವಾಗ ಅದನ್ನು ಇಷ್ಟಪಡ್ತಾ ಇದ್ದಾರೆ. ಸೊ ಅಂತ ರೈಟ್ ಏನಂದರೆ ಜಾಗಗಳು ಸಿಗ್ತಾ ಇಲ್ಲ ಅವ್ರಿಗೆ, ಎಲ್ಲಿ ಹೋಗಿ ಕಲಿಬೇಕು, ಏನು ಮಾಡಬೇಕು ಅಂತ. ಕೆಲವೊಂದು ಕಡೆ ಈಗಲೂ ನಡೀತಿದೆ, ಇಲ್ಲ ಅಂತಲ್ಲ, ಅಂದರೆ ಕೆಲವೊಂದು ಫೀಸ್ಗಳಿರುತ್ತೆ, ಅದನ್ನು ಕೊಟ್ಟು ಹೋಗಿ ತುಂಬ ದೂರದಲ್ಲಿ ನಡೀತಾ ಇರುತ್ತೆ. ಸೊ ಇಲ್ಲಿ ಹತ್ರದಲ್ಲಿ ಮೈಸೂರಲ್ಲೇ ಅಥವಾ ಮೈಸೂರಿಗೆ ಹತ್ರ ಅಕ್ಕಪಕ್ಕ ಊರುಗಳಿಂದ ಬಂದು ಬೇಕಂದ್ರೆ ಇಲ್ಲಿ ಕಲಿಬೋದು. ಓಕೆ. ಸುಪ್ರೀತ್ ಅವರೇ, ಕೃಷಿ ಪ್ರವಾಸೋದ್ಯಮ ಕೇಂದ್ರವನ್ನು ಏನಾದರೂ ಮಾಡುವಂಥ ಉದ್ದೇಶ ಹೊಂದಿದ್ದೀರ ತಾವು? ಖಂಡಿತ ಸರ್. ನಮಗೆ ಆ್ಯಕ್ಚುಲಿ ಲಕ್ಕಿಲಿ ನಾನು ಆಗಲೇ ಹೇಳ್ದಂಗೆ ನಾವೇನಾದರೂ ಒಂದು ಆಲೋಚನೆ ಮಾಡಿಕೊಂಡು ನಾವು ಹುಡುಕ್ಬೇಕಾದ್ರೆ ರೈಟ್ ನಮಗೆ ರಿಸೋರ್ಸ್ ಪರ್ಸನ್ಗಳು ಹೇಗೆ ಕನೆಕ್ಟ್ ಆಗ್ತಾರೆ ಅನ್ನೋದಕ್ಕೆ ಒಂದು ಉದಾಹರಣೆ ಏನಂತಂದರೆ, ಇದೇ 1 ವರ್ಷದ ಹಿಂದ್ಗಡೆ ಆಲ್ ಇಂಡಿಯಾ ರೇಡಿಯೋ ಮತ್ತು ವಿಶ್ವೇಶ್ವರಯ್ಯ ಡೆವಲಪ್ಮೆಂಟ್ VDO ಮತ್ತು ಮ್ಯಾನೇಜ್ ಅಂತ ಹೇಳಿ ಏನು ಹೈದರಾಬಾದಲ್ಲಿದೆ. ಸೊ ಇವ್ರ ಕಡೆಯಿಂದ ನಮ್ಮ ಸಮುದಾಯದ ಹಂಗೆ ನಾನು ಹೇಳ್ದಂಗೆ ನಾನಿರ್ಬೋದು, ಜಾಕ್ಲಿನ್ ಇರ್ಬೋದು, ಕಶ್ವಿ ಅಂತ ಹೇಳಿದ್ನಲ್ಲ, ಸೊ ಅವಳಿರ್ಬೋದು, ಇನ್ನೊಬ್ಬ ವಿಯಾನ್ ಅಂತ ಇದ್ದಾನೆ. ಸೊ ನಮ್ಮ ಇಷ್ಟು ಜನಕ್ಕೂ ಒಂದು ತರಬೇತಿನೂ ಆಗಿತ್ತು, 3 ದಿನದ ತರಬೇತಿ ಆಗಿ ಅವತ್ತೇ ನಾವು 3 ದಿನದಲ್ಲೇ ಒಂದು ಮಾಡೆಲ್ನ ಮಾಡಿದ್ವಿ. ಸೊ ಅವರ ಒಂದು ಪ್ರಾಜೆಕ್ಟ್ ಪ್ಲ್ಯಾನನ್ನು ಕೂಡ ಅವ್ರು ಕೊಟ್ಟಿದ್ದೊಂದು ಇದರಲ್ಲಿ ಬ್ಲೂ ಬುಕ್ಕಲ್ಲಿತ್ತು. ಸೊ ಅದರ ಬೇಸ್ ಮೇಲೆ ನಾವು ಅವತ್ತು ಕೊಟ್ಟಿದ್ವಿ. ಬಟ್ ನಮಗೇನು ಅಂತಂದರೆ ನಮ್ಮದು ಅಂತ ಒಂದು ಸ್ವಂತ ಜಾಗ ಇರಲಿಲ್ಲ. ಆಮೇಲೆ ಇನ್ನೊಂದು, ಇವತ್ತಿನ ಸೊಸೈಟಿ ಚಾಲೆಂಜಸಲ್ಲಿ ನಮ್ಮ ಜಾಗಕ್ಕೆ ಇನ್ನೊಬ್ಬರು ಬಂದು ಮಾಡೋದು ಸ್ವಲ್ಪ 2 ಸಲ ಯೋಚನೆ ಮಾಡ್ತಾರೆ. ಸೊ ಅದು ಟ್ರೈನಿಂಗ್ ಆದಮೇಲೆ ನಾವು ಮಾಡಲೇಬೇಕು ಅನ್ನೋ ಒಂದು ಚಾಲೆಂಜ್ ಮೇಲೆ, ಆಸೆ ಮೇಲೇ ನಮಗೆ KRS ರೋಡಲ್ಲಿ ಈ ಜಾಗನ ತೊಗೊಂಡಿದ್ದೀವಿ. ಸೊ ತೊಗೊಂಡು ನಾವು ಇವಾಗ ವಿ ಆರ್ ಟ್ರೈನ್ಡ್ ಟು ಡೂ ಇಟ್. ಹರ್ಷ ಸರ್ ಮತ್ತು ನವೀನ್ ಸರ್ ಅಂತ ಒಂದು ಕಲ್ಪನೆ ಇಟ್ಕೊಂಡು ಅವರು ನಮಗೆ ತುಂಬ 3 ದಿನದ ಒಂದು ವರ್ಕ್ಶಾಪ್ನ ಉಚಿತವಾಗಿ ಮಾಡಿಕೊಟ್ರು. ಶಾಂತ ಕೃಷ್ಣ ಅಂತ ಹೇಳಿ ನಮಗೆ ಹರ್ಷ ಸರ್ಗೆ ಪರಿಚಯ ಮಾಡಿಕೊಟ್ಟಿದ್ರು. ಅಲ್ಲಿಂದ ನಮ್ಮ ಟ್ರೈನಿಂಗ್ ಆಗಿದೆ. ಸೊ ಆ ಮಾಡೆಲ್ ಮೇಲೆ ನಾವು ಇದನ್ನು ಪ್ರವಾಸ ಉದ್ಯಮ ಥರದಲ್ಲಿ ಅಗ್ರೋ ಟೂರಿಸಮ್ನ KRS ರೋಡಲ್ಲಿ ಶುರು ಮಾಡ್ತಾ ಇದ್ದೀವಿ ಸರ್. ಇದನ್ನು ನಾವು ಏನು ಮಾಡ್ತಾ ಇದ್ದೀವಿ, ಸ್ಟೇಕ್ ಹೋಲ್ಡರ್ಸ್ ಥರ ಬೇರೆ ಜನಗಳನ್ನೂ ನಾವು ಇನ್ವೈಟ್ ಮಾಡ್ತಾ ಇದ್ದೀವಿ. ಸೊ ಒಂದು ಅಮೌಂಟ್ ಅನ್ನೋದಿರುತ್ತೆ, ಜಸ್ಟ್ ಟು ಮೇಕ್ ಅ ಶಾರ್ಟ್ ಲಿಸ್ಟ್. ಯಾಕೆಂದರೆ ಆಸೆ ಅಂತ ಎಲ್ಲರೂ ಬಂದ್ಬಿಡ್ತಾರೆ, ಬಟ್ ಅದನ್ನ ಶಾರ್ಟ್ ಲಿಸ್ಟ್ ಮಾಡೋದಕ್ಕೋಸ್ಕರ ಮತ್ತು ಆ ಜಾಗನ ಡೆವಲಪ್ ಮಾಡೋಕ್ಕೋಸ್ಕರ ಸೊ ಆ ಒಂದು 10 ಫ್ಯಾಮಿಲಿಗೆ ಮಾತ್ರ ಅವಕಾಶ ಇದೆ ಶುರುವಲ್ಲಿ. ಸೊ ಆ ಥರದ್ರಲ್ಲಿ ಆಲ್ರೆಡಿ 6 ಕುಟುಂಬಗಳು ಮುಂದೆ ಬಂದಿದ್ದಾರೆ, ಇನ್ನು 4 ಕುಟುಂಬಗಳಿಗೆ ಅವಕಾಶ ಇದೆ. ಸೊ ಅದನ್ನು ಖಂಡಿತ ನಮಗೇನು ಒಂದು ಅವಕಾಶ ಸಿಕ್ಕಿತ್ತು, ಅದರಿಂದ ಒಂದು ಅಗ್ರೋ ಟೂರಿಸಮ್ನ ಶುರು ಮಾಡ್ತಾ ಇದ್ದೀವಿ ಸರ್. ಓಕೆ, ಇದರ ವಿಸ್ತರಣೆ ಹೇಗೆ? ಈಗ ನೀವೇನೋ ಒಂದು ಜಾಗ ತಗೊಂಡಿದ್ದೀರಿ, ಅಲ್ಲಿ ಒಂದಷ್ಟು ಕುಟುಂಬಗಳ ಜೊತೆ ಮಾಡ್ತೀರಿ, ನಿಮ್ಮದೇ ಕಾನ್ಸೆಪ್ಟ್ನ ಬೇರೆ ಕಡೆ ಡ್ಯೂಪ್ಲಿಕೇಶನ್ ಮಾಡ್ಬೋದಾ? ಸಮುದಾಯಗಳು ಒಟ್ಟಾಗಿ ಕಲೆತು ಕೃಷಿಯನ್ನು ಮಾಡೋದಕ್ಕೆ, ಬದುಕೋದಕ್ಕೆ ಸಾಧ್ಯ ಇದೆ ಅಂತ ತಮಗನ್ಸುತ್ತಾ? ಖಂಡಿತ ಸರ್, ಇದೆ. ಸೊ ಈಗ ಒಂದು ಮಾಡೆಲ್ ಏನಿವಾಗ ಪಂಪ್ ಹೌಸ್ KRS ರೋಡಲ್ಲಿ ಇದೆ, ಆ ಮಾಡೆಲ್ನ ಒಂದು ಕ್ರಿಯೇಟ್ ಮಾಡಿದ್ರೆ ಒಂದು 10 ಕುಟುಂಬ ಈ ಮಾಡೆಲ್ನ ಪಾಲಿಸ್ತಾ ಬಂದು ಇನ್ನು ಬೇರೆ ಊರಿಂದನೋ ಅಥವಾ ಬೇರೆ ಏರಿಯಾಯಿಂದ ಬಂದು ನೋಡಿಕೊಂಡು ಈ ಥರ ಒಂದು ಮಾಡೆಲ್ ಇಲ್ಲಿದೆ, ಈ ಥರನೂ ನಾವು ಮಾಡ್ಬೋದು. ಒಂದು 2 ಎಕರೆ ಜಾಗ ಇದ್ದರೆ ಅಥವಾ 1 ಎಕರೆ ಜಾಗ ಇದ್ದರೆ ನಾವು ಯಾವ ಥರ ಸಮಗ್ರ ಕೃಷಿಗಳನ್ನ ಮಾಡಿಕೊಂಡು ಜೊತೆಯಾಗಿ ಎಲ್ಲರೂ ಒಟ್ಟಿಗೆ ಸೇರಿ ಒಂದು ಅಡುಗೆ ಮಾಡೋದಾಗಿರಲಿ, ಒಂದು ಆಟಗಳನ್ನ ಆಡೋದಾಗಿರಲಿ, ಮಕ್ಕಳು ಬೆರೀತಾರೆ ಬೇರೆ ಬೇರೆ ಏಜ್ ಗ್ರೂಪ್. ಲೈಕ್ ಒಂದು ಮಗು 4 ವರ್ಷದ ಮಗುವಿಂದನೂ 84 ಅಥವಾ 90 ವರ್ಷದವ್ರ ತನಕ ಇದುವರೆಗೂ ನಾವು ನೋಡಿದ್ದೀವಿ ಒಂದೇ ಜಾಗದಲ್ಲಿ ಒಂದೇ ಟೈಮಲ್ಲಿ. ನಿಮ್ಮ ಜಾಗಕ್ಕೆ ಏನಾರು ಹೆಸರು ಕೊಟ್ಕೊಂಡಿದ್ದೀರಾ?
ಹೌದು ಸರ್. ಏನು ಹೆಸರು? ಅದು ಇವಾಗ ಪರಂಪರೆ ಪರಿಸರ ಪಾಠಶಾಲಾ KRS ರೋಡ್ ಅಂತಾನೆ ಮಾಡಿದ್ದೀವಿ. ಪರಂಪರೆ ಪರಿಸರ ಪಾಠಶಾಲೆ ಅಂತ. ಹೌದು ಸರ್. ಹೌದೇ? ಪರಿಸರವೇ ನಿಜವಾದ ಗುರು. ಹೌದು ಸರ್. ಅದರಿಂದಲೇ ಕಲಿಯೋದು ಸಾಕಷ್ಟಿದೆ. ಹೊಸದಾಗಿ ಕಂಡುಹಿಡಿಯೋದಕ್ಕಿಂತ ಎಲ್ಲ ನಮ್ಮ ಹಿರಿಯರು ಬದುಕಿ ಜೀವಿಸಿ ಹೊಟ್ಟೋಗಿದ್ದಾರೆ. ಅದನ್ನ ಬ್ಯಾಕ್ ಟು ರೂಟ್ಸ್ ಅನ್ನೋ ಥರದಲ್ಲಿ ಉಳಿಸ್ಕೋಬೇಕಾಗಿದೆ. ಸೊ ಪರಿಸರ ಪಾಠಶಾಲಾ ಅಂದರೆ ನೀವು ಹೇಳ್ದಂಗೆ ಪರಿಸರನೇ ನಮಗೆಲ್ಲನೂ ಗುರು ಆಗಿ ಎಲ್ಲನೂ ಹೇಳ್ಕೊಡುತ್ತೆ. ಅದನ್ನ ನೋಡಿ ಕಲಿಯೋ ಅಂತ ತಾಳ್ಮೆ ಮಾತ್ರ ನಾವು ಕಲ್ತ್ಕೋಬೇಕು, ಬೆಳೆಸ್ಕೋಬೇಕು ಅಂತ. ಓಕೆ, ಮುಂದಿನ ಆಲೋಚನೆಗಳು ಜಾಕ್ವೆಲಿನ್ ಅವರೇ? ಮುಂದೆ ಇನ್ನೂ ಏನೇನು ಮಾಡಬೇಕು ಅನ್ಕೊಂಡಿದ್ದೀರಿ? ಮುಂದೆ ಇವಾಗ ಏನೆಲ್ಲ ಹೇಳಿದ್ವಿ ಸರ್, ಇದನ್ನ ಒಂದು ದಾರಿಗೆ ತರಬೇಕು. ಈ ಒಂದಷ್ಟು ಕೆಲಸಗಳು ಮುಂದಕ್ಕೆ ತಗೊಂಡು ಹೋಗ್ತಾ ಇದ್ರೆ ಆಟೋಮೆಟಿಕ್ ಆಗಿ ಒಂದಷ್ಟು ಕೆಲಸಗಳು ಹೋಗುತ್ತಾ, ಎಲ್ರಿಗೂ ಇಷ್ಟ ಆಗ್ತಾ ಬರುತ್ತೆ. ಇನ್ನೊಂದು ಇದೇ ಥರ ಒಂದು ಮಾಡೆಲ್ನ ಬೇಕಂದ್ರೆ ಬೇರೆ ಊರಲ್ಲಾಗಿರಲಿ, ಬೇರೆ ಏರಿಯಾದಲ್ಲಾಗಿರಲಿ ನಾವು ಕೂಡ ಮಾಡ್ಬೋದು. ನಿಮ್ಮ ಆಸೆಗಳೇನು ಸುಪ್ರೀತ್ ಅವರೇ? ಸರ್ ಅದೇ ನಮ್ಮದು 2047 ಆಗಿರೋದ್ರಿಂದ ಇದನ್ನು ಒಂದು POC ಪ್ರೂಫ್ ಆಫ್ ಕಾನ್ಸೆಪ್ಟ್ ಅಂತ ಒಂದು ಮಾಡೆಲ್ನ ಮಾಡಿ, ಸೊ ಅವರವರ ಊರುಗಳಲ್ಲಿ ಅವ್ರವ್ರ ಜಿಲ್ಲೆ, ಅವ್ರವ್ರ ತಾಲೂಕು, ಅವ್ರವ್ರ ಗ್ರಾಮ ಪಂಚಾಯತಿಯಲ್ಲಿ ಕರ್ನಾಟಕದಲ್ಲಿ 6,000+ ಗ್ರಾಮ ಪಂಚಾಯತಿಗಳಿದೆ. ಸೊ ಅವರವರೇ ನಾವು ಹೋಗಿ ಮಾಡೋಕ್ಕಾಗಿಲ್ಲ. ಈಗ ನನಗೆ ಕೆಲವರು ರಾಯಚೂರಿಂದ ಕರೀತಾರೆ, ಒಂದು 10 ಎಕರೆ ಜಾಗ ಕೊಡ್ತೀವಿ, ಒಂದು 5 ಕೋಟಿ ದುಡ್ಡು ಹಾಕ್ತೀವಿ, ಬನ್ನಿ ಮಾಡಿ ಅಂತ. ಸೊ ಅವರು ತುಂಬ ಆತ್ಮೀಯರಾಗಿರೋದ್ರಿಂದ ಸುಮ್ಮನೆ ಅವ್ರಿಗೆ ರೇಗಿಸ್ತಿರ್ತೀನಿ, ಸರ್ ನನಗೆ ಆ ಕರ್ಮ ಅಂತ ಆ ಬಿಸಿಲಲ್ಲಿ ಬಂದು ಆ ಖಾರ ತಿನ್ನಬೇಕು ಅಂತ. ಸೊ ಆ ಥರದಲ್ಲಿ ಸೊ ನಾವು ನಮ್ಮ ಸ್ಥಳೀಯತೆಗೆ ಎಲ್ಲ ಇಂಟರ್ನ್ಯಾಷನಲ್ ಅಂತ ಏನು ಮಾತಾಡ್ತಾ ಇದ್ದೀವಿ ಅದು ಇಂಡಿಜಿನಿಯಸ್ ಆಗಬೇಕು. ಸೊ ನಮ್ಮ ಸ್ಥಳೀಯತೆಯಲ್ಲಿ ನಾವು ಜೀವನ ಮಾಡಿಕೊಂಡು ಮುಂದಕ್ಕೆ ಹೋಗಬೇಕು ಅಂತ. ಆಮೇಲೆ ಏನೇ ಆದರೂ ಸರ್ ನಾವು ತುಂಬ ನಂಬಿಕೆ ಇಟ್ಕೊಂಡಿರೋದು ಹಿರಿಯರದು. ಸೊ ಈಗ ನಮ್ಮಲ್ಲಿ ಏನೀಗ ಸಮಾಜದಲ್ಲಿ ಒಂದು ಓಲ್ಡ್ ಹೋಮ್ ಏಜ್ ಆಗಿರ್ಬೋದು, ಆರ್ಫೇನೇಜ್ ಆಗಿರ್ಬೋದು, ಡಫ್ ಆ್ಯಂಡ್ ಡಮ್ ಅಂತ ಎಲ್ಲ ಡಿವೈಡ್ ಮಾಡಿಬಿಟ್ಟಿದ್ದೀವಿ. ಸೊ ಅದನ್ನು ಅಳಿಸಿ ಹೋಗಬೇಕು ಅಂತ 2047 ಸಮುದಾಯದಲ್ಲಿ ಎಲ್ಲರೂ ಒಟ್ಟಿಗೆ ಬಂದುಬಿಡಬೇಕು ಅಂಥೇಳಿ ನಮ್ಮ KRS ರೋಡಲ್ಲಿ ನಮ್ಮ ಹಿರಿಯರ ಶಾಲೆ ಅಂತಲೂ ಶುರು ಮಾಡಿದ್ದೀವಿ. ಸೊ ರಿಟೈರ್ಡ್ ಆಗಿರೋರು ಇಲ್ಲ ಏಜ್ ಆಗಿರೋರು ಎಲ್ಲೋ ಹೋಗಿ ಏನೋ ಟೈಮ್ ಪಾಸ್ ಮಾಡೋದು ಬದಲು ಅವರ ಚಿಕ್ಕ ವಯಸ್ಸಲ್ಲಿ ಏನೊಂದು ಕನಸುಗಳನ್ನ ಇಟ್ಕೊಂಡಿರ್ತಾರೆ, ಅದನ್ನು ಪುನಃ ಅವ್ರ ಸ್ಕೂಲ್ ಟೈಮಲ್ಲಿ ಏನೊಂದು ಶಕ್ತಿಯಿಂದ ಆಲೋಚನೆ ಮಾಡ್ತಾ ಇರ್ತಾರೆ. ಸೊ ಅಂಥವ್ರು ಈ ಜಾಗದಲ್ಲಿ ಬಂದು ಅವ್ರು ಏನು ಬೇಕಾದರೂ ಮಾಡ್ಬೋದು. ನಾವು ಅದನ್ನು ರಿಸೋರ್ಸ್ ಮಾಡಿ ಸಪೋರ್ಟ್ ಮಾಡ್ತೀವಿ. ಅಂದರೆ ನಿಮ್ಮಲ್ಲಿ ನ್ಯಾಷನಲ್ ಓಪನ್ ಸ್ಕೂಲಲ್ಲಿ ಕಲಿತಾ ಇರುವಂತಹ ಮಕ್ಕಳಿಗೆ ಈ ಹಿರಿಯರು ಪಾಠ ಹೇಳ್ಕೊಡ್ಬೋದು. ಖಂಡಿತ ಅಲ್ವಾ? ಹೇಳ್ಕೊಡ್ಬೋದು. ಅವರು ಕಲಿಯೋದಿರುತ್ತೆ, ಅವರ ಅನುಭವವನ್ನು ಅವ್ರ ಜೊತೆ ಹಂಚ್ಕೋಬಹುದು. ಎಲ್ಲ ಒಂದು ಕಡೆ ಕಿರಿಯರ ಸಂಗಮ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀರಿ ಅಲ್ವೇ? ಖಂಡಿತ ಸರ್. ಸೊ ವ್ಯವಸಾಯಕ್ಕೆ ಪೂರಕವಾದಂತಹ ಶಿಕ್ಷಣ, ಎಲ್ಲ ರೀತಿಯ ಸಮಗ್ರವಾದ ಅಭಿವೃದ್ಧಿಗೆ, ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಒಂದು ಯೋಜನೆ ಹಾಕ್ಕೊಂಡಿದ್ದೀರಿ. ಜೊತೆಗೆ ರೂರಲ್ ಮತ್ತು ಅರ್ಬನ್ನು ಬ್ರಿಡ್ಜ್ ಆಗಬೇಕು ಸರ್. ಈಗ ಸಾವಯವ ಕೃಷಿ ಅಂತಂದಾಗ ಏನಾಗೋಗುತ್ತೆ ಅಂದರೆ ಸಿಟಿಲಿ ಇರೋರು ಇದು ರೈತರುಗಳ ಹೊಣೆ, ಅವ್ರು ಹೆಂಗಾದರೂ ಮಾಡಿಕೊಡಿ ಅನ್ನೋ ಥರದಲ್ಲಿ. ರೈತರುಗಳು ಈಗ ನಾವು ಎಷ್ಟೊಂದು ಸಲ ಏನು ಯೋಚನೆ ಮಾಡ್ತೀವಿ ಅಂದರೆ ನಾವು ಬೆಳ್ಕೊಟ್ಬಿಡ್ತೀವಿ, ಬೆಂಗಳೂರವ್ರು ಬಂದು ತೊಗೊಂಡೋಗ್ಬಿಡ್ಲಿ ಅಂತ. ಬಟ್ ನಮ್ಮ ಮನವಿ ಏನಂತಂದರೆ ಫಸ್ಟ್ ನಾವು ಬೆಳ್ಕೊಳ್ಳೋಣ, ನಾವೇ ತಿನ್ನೋಣ. ಎಲ್ಲರೂ ಏನೇ ಮಾಡಿದ್ರು ಕೊನೆಗೆ ಪ್ಲಾಸ್ಟಿಕ್ ಕವರಲ್ಲೇ ಆಲೂಗೆಡ್ಡೆ, ಟೊಮೆಟೊ, ಕರ್ಬೇವಿನ ಸೊಪ್ಪನ್ನ ಮನೆಗೆ ತೊಗೊಂಡೋಗ್ತಾ ಇದೀವಿ ಹಳ್ಳಿಲುವೆ. ಸೊ ಅದನ್ನು ಫಸ್ಟು ನಾವು ಸಿಟಿಯವರು ಅನ್ನೋದು ಬಿಟ್ಟು ನಾವು ನಮ್ಮ ಹಳ್ಳೀಲಿ ನಮ್ಮ ಕುಟುಂಬಗಳಿಗೇ ಒಂದು ಸಾವಯವ ಆಹಾರನ ಸೇವಿಸೋಕ್ಕೆ ಶುರು ಮಾಡಬೇಕು. ಭಾಳ ಸೊಗಸಾಗಿದೆ ಚಿಂತನೆ. ನಿಮ್ಮಿಬ್ಬರನ್ನ ನೇರವಾಗಿ ಸಂಪರ್ಕ ಮಾಡಬೇಕು ನಮ್ಮ ಕೇಳುಗರು ಅಂತಾದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಕನ್ನಡದಲ್ಲಿ ಹೇಳ್ಬೋದಾ ಸುಪ್ರೀತ್ ಅವರೇ? ಖಂಡಿತ ಸರ್. ನಮ್ಮ ದೂರವಾಣಿ ಸಂಖ್ಯೆ ಬಂದು 9036782047. ಇನ್ನೊಮ್ಮೆ ಹೇಳ್ತೀರಾ? 9036782047. ಇನ್ನೂ ಒಂದು ಸರಿ ಹೇಳಿ ಸುಪ್ರೀತ್ ಅವರೇ. 9036782047. ನಿಮ್ಮದು ಜಾಕ್ಲಿನ್ ಅವರೇ? 8105050526. ಇನ್ನೊಮ್ಮೆ 8105050264. ಇನ್ನೂ ಒಂದು ಸರಿ ಹೇಳ್ಬಿಡಿ. 8105050264. ಒಳ್ಳೆಯದು. ರೂತ್ ಜಾಕ್ಲಿನ್ ಅವರೇ ಹಾಗೂ ಸುಪ್ರೀತ್ ಅವರೇ, ಇದುವರೆಗೂ ಸಮುದಾಯದೊಂದಿಗೆ ಕೃಷಿ ಬದುಕು ಈ ಬಗ್ಗೆ ನಿಮ್ಮ ಚಿಂತನೆಗಳನ್ನು ಭಾಳ ಸೊಗಸಾಗಿ ಹಂಚಿಕೊಂಡಿದ್ದೀರಿ. ನಿಮ್ಮೆಲ್ಲ ಕಾರ್ಯಗಳು ಯಶಸ್ವಿಯಾಗಲಿ. ವಂದನೆಗಳು. ನಮಸ್ಕಾರ. ನಮಸ್ಕಾರ ಸರ್. ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ನಮಗೂ ಒಂದು ಸಲ ಕೂತ್ಕೊಂಡೀಗ ಫುಲ್ಲು ರಿಕಾಲ್ ಮಾಡ್ದಂಗೆ ಆಯಿತು. ಮತ್ತೊಮ್ಮೆ ಧನ್ಯವಾದಗಳು ಸರ್.